ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಸ್, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ, ನಿಮ್ಮೊಟ್ಟಿಗೆ ಈಗ ಸಾಧನಾ ಯೂಟ್ಯೂಬ್ ಚಾನಲ್ನಲ್ಲೇ ನಿಮ್ಮೆಲ್ಲರ ನಿರೀಕ್ಷೆ ಮೇಲೆ ಸಾಧನಾ ಮಂಜುನಾಥ್ ಸರ್ ಅವರ ಅಪೇಕ್ಷೆ ಮೇರೆಗೆ ನಾನು ನಿಮ್ಮೊಟ್ಟಿಗಿದ್ದೇನೆ. ಇವತ್ತು IAS CSAT 2021 ಪೇಪರ್ 2ನ ಮ್ಯಾಥ್ಸ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳ ವಿವರಣಾತ್ಮಕ ಉತ್ತರಗಳ ಜೊತೆಗೆ ನಾನು ತಮ್ಮೊಟ್ಟಿಗಿದ್ದೇನೆ. ಬನ್ನಿ, ಮತ್ತೆ ಯಾಕೆ ತಡ, ಶುರು ಮಾಡೋಣ. ಮತ್ತೊಂದು ಸಲ ತಮ್ಮೆಲ್ಲರಿಗೆ ನವರಾತ್ರಿ ಶುಭಾಶಯಗಳನ್ನು ತಿಳಿಸ್ತಾ ಈ ಸಲದ IAS 2021 CSAT ಪೇಪರ್ 2ನ ಸ್ಪೆಷಾಲಿಟೀಸ್ ಎಲ್ಲ ಏನಾಗಿತ್ತು ಅಂತ ಹೇಳಿದ್ರೆ, ಕ್ವಶನ್ಸ್ ಎಲ್ಲ ಸಿಂಪಲ್ ಆಗಿದ್ವು, ಕಾಮನ್ ಸೆನ್ಸ್ ಬೇಸ್ಡ್ ಆಗಿದ್ವು, ಬಟ್ ಸ್ವಲ್ಪ ಡಿಫರೆಂಟ್ ಆಗಿ ರಿಪ್ರೆಸೆಂಟ್ ಮಾಡಲಾಗಿದ್ವು. ಕ್ವಶನ್ಸ್ ಯಾವುದೂ ಡಿಫಿಕಲ್ಟ್ ಇರಲಿಲ್ಲ, ಬಟ್ ಪ್ರತಿ ಕ್ವಶನ್ ಅನ್ನ ಸಾಲ್ವ್ ಮಾಡುವಂಥ ಅಪ್ರೋಚ್ ಮಾತ್ರ ಸ್ವಲ್ಪ ಭಿನ್ನವಾಗಿದೆ. ದಿಸ್ ಈಸ್ ಅ ಸಿರೀಸ್. ಒಟ್ಟು 52 ಪ್ರಶ್ನೆಗಳನ್ನು ಕೇಳಲಾಗಿದೆ 80ರಲ್ಲಿ. ಅಂದರೆ 65% ಆಫ್ ದಿ ಕ್ವಶನ್ಸ್ ಬಿಲಾಂಗ್ ಟು ದಿ ಕ್ಯಾಟಗರಿ ಆಫ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. These questions will be discussed part by part along with the descriptive solutions too. Shall we start? Come on. The first question based on the rule of divisibility. I hope the question is clearly visible to each one of you. ತಮ್ಮೆಲ್ಲರಿಗೆ ಪ್ರಶ್ನೆ ಸ್ಪಷ್ಟವಾಗಿ ಕಾಣ್ತಿದೆ ಅಂತ ಅನ್ಕೊಳ್ತೇನೆ ನಾನು. ಒಟ್ಟು ಲುಕ್ ಅಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಏನು ಪ್ರಶ್ನೆ ಕೇಳಿದ್ದಾರೆ ಇವರು? 1, 2, 3, 4, 5, 6, 7, 8, 9, 10, 11 11 ಸ್ಥಾನಗಳಿರುವಂಥ ಈ ಒಂದು ಸಂಖ್ಯೆಲೆ 1000 ಸ್ಥಾನದಲ್ಲಿ ಇನ್ ದ ಪ್ಲೇಸ್ ಆಫ್ 1000, the place value is 1000, wherein they have written the letter called P, so that the entire number is divisible by 7. P ಎಂಬ 1000 ಸ್ಥಾನದಲ್ಲಿ ಈ ಮುಂದಿನ ಯಾವ ಆಯ್ಕೆಗಳನ್ನು ಬರೆದಾಗ ಒಟ್ಟು ಸಂಖ್ಯೆ 7ರಿಂದ ಭಾಗ ಹೋಗ್ತದೆ ಅಂತ ಪ್ರಶ್ನೆ ಒಂದ್ಸರಿ ಕನ್ನಡದಲ್ಲೂ ಕೊಟ್ಟಿದ್ದೆ. ಸರಿ, ಬನ್ನಿ ಈ ಪ್ರಶ್ನೆನ ಬಿಡಿಸೋಕೆ ಟ್ರೈ ಮಾಡೋಣ. ವಾಟ್ ಕೈಂಡ್ ಆಫ್ ಸ್ಟ್ರಾಟಜಿ ಇಸ್ ಬೀಯಿಂಗ್ ಯೂಸ್ಡ್ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಈ ಪ್ರಶ್ನೆಯನ್ನ ಬಿಡಿಸೋ ಶೈಲಿ ಹೇಗೆ, ರೀತಿ ಹೇಗೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಸೊ ರೈಟ್ ನಾವ್ ಡಿಜಿಟ್ಸ್ 3, 7, 9, 8, 1, 2, 5 P ಅನ್ನೋ ಪ್ಲೇಸಲ್ಲಿ ಏನಂಕಿ ಬರೆದ್ರೆ ಒಟ್ಟು ಸಂಖ್ಯೆ 7ರಿಂದ ಭಾಗ ಹೋಗುತ್ತೆ. ಐ ಕಾಪಿ ದ ಸೇಮ್ 3, 7, 9, 8, 1, 2, 5, 3, 6, 9. ಲೆಟ್ಸ್ ರೈಟ್ ದಿ ಫಸ್ಟ್ ಡಿಜಿಟ್ಸ್, ದಟ್ಸ್ ನಂಬರ್ 1. 7ರ ಭಾಜ್ಯತೆಗೆ ಸಂಬಂಧಪಟ್ಟಂತ ಒಂದು ನಿಯಮ ಹೀಗಿದೆ ಸ್ನೇಹಿತರ. ಏನದು ನಿಯಮ ಇಲ್ಲಿ ಕಾಣಿಸುತ್ತಾ ನೋಡಿ. What is the rule of divisibility by 7? ಕೊನೆಯ 3 ಸ್ಥಾನಗಳಿಂದ ರಚನೆಯಾಗಿರುವಂಥ ಸಂಖ್ಯೆಯನ್ನ ಇನ್ನುಳಿದ ಸಂಖ್ಯೆಯಿಂದ ವ್ಯವಕಲನ ಮಾಡಿದಾಗ ದೊರೆಯುವಂಥ ಉತ್ತರ ಒಂದು 0 ಆಗಿರಬೇಕು, ಬಿಟ್ರೆ 7ರಿಂದ ಭಾಗ ಹೋಗ್ಬೇಕು. ಸಪೋಸ್ ಒಂದು ವೇಳೆ ನಂಬರ್ ಆಫ್ ಡಿಜಿಟ್ಸ್ ಏನಾದ್ರು ಕಡಿಮೆ ಇದ್ರೆ ಬೇರೆ ಮೆಥಡ್ ಯೂಸ್ ಮಾಡ್ತೀವಿ. ಅದನ್ನು ಆಲ್ರೆಡಿ ಈ ಮೊದಲಿನ ಸಾಧನಾ ಯೂಟ್ಯೂಬಲ್ಲೇ ಒಂದು ವಿಡಿಯೋ ಮೂಲಕ ಹೇಳಿದೀವಿ ನಾವು. ರೂಲ್ಸ್ ಆಫ್ ಡಿವಿಸಿಬಿಲಿಟಿ ಹೇಳ್ತಾ, ಭಾಜ್ಯತೆಯ ನಿಯಮಗಳನ್ನು ಹೇಳ್ತಾ, ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ದ ರೂಲ್ ಆಫ್ ಡಿವಿಸಿಬಿಲಿಟಿ ಬೈ 7 with reference to the number which contains the minimum number of digits, whereas the given set of number contains around 11 digits, out of which from the right end the 4th digit is P, and we need to determine the value of P. So in Kannada we have defined the rule. Even in English also, the rule of divisibility of 7, if the number of digits is much more than 5 or 6, we follow this strategy. The number formed by the last 3 digits and the remaining number, if the difference between these two numbers have been calculated, whatever the result we get, it must be either 0 or it should be divisible by 7. For example, P ಅನ್ನೋ ಪ್ಲೇಸ್ ಅಲ್ಲಿ ಒಂದು ಸಾರಿ 1 ಬರೆದಿದ್ದೇವೆ, ಇನ್ನೊಂದು ಸಾರಿ 6 ಬರ್ಕೊಂಡಿದ್ದೇವೆ, ಮತ್ತೊಂದು ಸಾರಿ 7 ಬರೆದಿದ್ದೇವೆ, ಇನ್ನೊಂದು ಸಾರಿ 9 ಬರೆದಿದ್ದೇವೆ. ಇವೇ 4 ಚಾಯ್ಸ್ಗಳನ್ನು ತಾನೇ ಎಕ್ಸಾಮಲ್ಲಿ ಅವ್ರು ಕೊಟ್ಟಿರೋದು. ಐ ಹೋಪ್ ಕ್ಲಿಯರ್ ಆಗಿ ವಿಸಿಬಲ್ ಇದೆ ಅನ್ಕೊಳ್ತೇನೆ ನಾನು. ಫರ್ದರ್ ಮೋರ್,
ಹಾಗಾರ ಕೊನೆ 3 ಸ್ಥಾನಗಳಿಂದ ರಚನೆಯಾಗಿರುವ ಸಂಖ್ಯೆನ ಇನ್ನುಳಿದ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ 3, 7, 9, 8, 1, 2, 5, 1 minus 369 ವಿ ಗೆಟ್ ಅ ಪ್ರಾಡಕ್ಟ್. ನಮಗೆ ಒಂದು ಫಲಿತಾಂಶ ಬಂತು. ವಾಪಸ್ ಇಲ್ಲೂ ಕೂಡ ಅಂಕಿಗಳು ಜಾಸ್ತಿನೇ ಇದ್ವು, ಹೀಗಾಗಿ ಲಾಸ್ಟ್ 3 ಡಿಜಿಟ್ಸ್ 1, 2, 3 ಅದನ್ನ ಮೈನಸ್ ಮಾಡಿದ್ವಿ. ವಾಪಸ್ ಪುನಃ ದೊಡ್ಡ ನಂಬರ್ ಬಂತು. ಲಾಸ್ಟ್ 3 ಡಿಜಿಟ್ಸ್ ಅನ್ನ ಇನ್ನುಳಿದ ನಂಬರಿಂದ ಇವೆರಡರ ವ್ಯತ್ಯಾಸ 61 ಆಯ್ತಾ. ಬಟ್ ಈ ಸಂಖ್ಯೆ 7ರ ಮಗಿಯಲ್ಲಿ ಬರಲ್ಲ ನೋಡಿ. ದ ನಂಬರ್ ಇಸ್ ನಾಟ್ ಅಟ್ ಆಲ್ ಡಿವಿಸಿಬಲ್ ಬೈ 7. 7 8s are 56, 7 9s are 63. It's not divisible by 7, hence it's not divisible by 7, hence it's not the result. Similarly, if we substitute number 6 in place of P, we got a new number according to which, let's zoom it, let's check it. Now is that visible? The number formed by the last 3 digits, subtract it from the remaining number 3, 7, 9, 8, 1, 2, 5, 6. The difference, once again we got a 8-digit number, so that the last 3 ಕೊನೆ 3 ಅಂಕಿಗಳನ್ನು ಮತ್ತೆ ಪ್ರತ್ಯೇಕಿಸಿ ಇನ್ನುಳಿದ ಸಂಖ್ಯೆಯಿಂದ ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂಥ ರಿಸಲ್ಟೆಂಟ್ 3 ಅಂಕಿಗಿಂತ ಜಾಸ್ತಿ ಇದ್ವು. ಮತ್ತೆ ಕೊನೆ 3 ಅಂಕಿಗಳನ್ನು ಉಳಿದ ಸಂಖ್ಯೆಗಳ 2ರ ವ್ಯತ್ಯಾಸವನ್ನು ಪರಿಗಣಿಸಿದಾಗ ಬಂದಂಥ ರಿಸಲ್ಟೆಂಟ್ 56. 7ರ ಮಗ್ಗಿಲೆ 56 ಬರುತ್ತಾ ಸ್ನೇಹಿತರ? ಖಂಡಿತ ಬರುತ್ತಾ? 7 7 49, 7 8 56. ಹಾಗಾದ್ರೆ ಈ ಸಂಖ್ಯೆ 7ರಿಂದ ಭಾಗ ಹೋಗುತ್ತೆ ಅಂತಾದ್ರೆ ಈ ಸಂಖ್ಯೆನೂ 7ರಿಂದ ಭಾಗ ಹೋಗುತ್ತೆ. ಇದು 7ರಿಂದ ಭಾಗ ಹೋಗುತ್ತೆ ಅಂತಾದ್ರೆ ಅದು 7ರಿಂದ ಭಾಗ ಹೋಗುತ್ತೆ. ಇದು 7ರಿಂದ ಭಾಗ ಹೋಗುತ್ತೆ ಅಂತಾದ್ರೆ ಇದು 7ರಿಂದ ಭಾಗ ಹೋಗುತ್ತೆ. ಇದರಿಂದ ಗೊತ್ತಾಗತ್ತಾ ಪಿ ಪ್ಲೇಸಲ್ಲಿ ಬರಿಬೇಕಾಗಿರೋ ಡಿಜಿಟ್ 6 ಅಂತ. ಇಲ್ಲ ಸರ್ ನಮಗೆ ಇನ್ನೂ ಡೌಟ್ ಇದೆ ಅನ್ನುವಂಥವ್ರು ಇನ್ನೆರಡು ಎಕ್ಸಾಂಪಲ್ಸ್ ಅನ್ನ, ಇನ್ನೆರಡು ಚಾಯ್ಸಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಳಿ. ಏನಂತ ಇದ? ಕೊನೆ 3 ಅಂಕಿ, ರೈಟ್ ದಮ್, ಡಿಫರೆನ್ಸ್, ಉತ್ತರ ಬಂತು. ಕೊನೆ 3 ಅಂಕಿ, ಡಿಫರೆನ್ಸ್, ಉತ್ತರ ಬಂತು. ಕೊನೆ 3 ಸ್ಥಾನ, ಡಿಫರೆನ್ಸ್. ಇಲ್ಲಿ ಬಂದಂತ ಫಲಿತಾಂಶ 7ರಿಂದ ಭಾಗ ಹೋಗಲ್ಲ ನೋಡಿ. ಇದು ಹೋಗಲ್ಲ ಅಂದ್ರೆ ಅದ್ರ 7ರಿಂದ ಭಾಗ ಹೋಗಲ್ಲ, ಅದು 7ರಿಂದ ಭಾಗ ಹೋಗಲ್ಲ, ಇದು 7ರಿಂದ ಭಾಗ ಹೋಗಲ್ಲ. ಲೈಕ್ ವೈಸ್, ಸಪೋಸ್ ಪಿ ಪ್ಲೇಸಲ್ಲೇ 9 ಬರೆದದ್ದಾಯ್ತು ಅಂದ್ರೆ ಕೊನೆ 3 ಸ್ಥಾನದ ಅಂಕಿ ಇನ್ನುಳಿದ ಸಂಖ್ಯೆ 2ರ ವ್ಯತ್ಯಾಸ. ಕೊನೆ 3 ಸ್ಥಾನದ ಅಂಕಿ ಇನ್ನುಳಿದ ಸಂಖ್ಯೆ 2ರ ವ್ಯತ್ಯಾಸ. ಕೊನೆ 3 ಸ್ಥಾನದ ಅಂಕಿ ಇನ್ನುಳಿದ ಸಂಖ್ಯೆ 2ರ ವ್ಯತ್ಯಾಸ. ಇದು ಕೂಡ 7ರಿಂದ ಭಾಗ ಹೋಗಲ್ಲ ನೋಡಿ. 7 8 56, 7 7 49. ಹೀಗಾಗಿ ಇವು ಯಾವುದೂ ಕೂಡ ಉತ್ತರ ಅಲ್ಲ, ಸೂಕ್ತವಾದ ಉತ್ತರ ಇಲ್ಲ. ಸರ್ ನಮಗೆ ಇನ್ನೂ ಕನ್ಫ್ಯೂಷನ್ ಇದೆ, ಕ್ಲಾರಿಟಿ ಬೇಕು. 3 7 9 8 1 2 5, 3 7 9 8 1 2 5, 6 3 6 9, 6 3 6 9. ಚೆಕ್ ಮಾಡೋಣ. 7 5 35, ಶೇಷ 2 ಉಳಿತಿತ್ತು 29. 7 4 28, ಶೇಷ 1 ಉಳಿತು 18. 7 2 14, ಶೇಷ 4 ಉಳಿತು. 7 5 35, ಶೇಷ 6 ಉಳಿತು. 7 8 56, 6 2 62. 7 8 56, 62ರಲ್ಲಿ 56 ಹೋದ್ರೆ ಶೇಷ 6 ಉಳಿತು, 65 ಆಯ್ತು. 7 9 63, ಶೇಷ 2 ಉಳಿತು. ಹಾಗೆ 7 3 21, 26ರಲ್ಲಿ 21 ಹೋದ್ರೆ ಶೇಷ 5 ಉಳಿತು, ಈಗ 53 ಆಯ್ತು. 7 7 49, ಶೇಷ 4. ವಾಪಸ್ 7 6 42, ಶೇಷ 4, 49. 7 7 49, ಯಾವ ಶೇಷನೂ ಉಳಿಲಿಲ್ಲ ನೋಡಿ. ನೀವು ಬೇಕಾದ್ರೆ ಮ್ಯಾನ್ಯುವಲಿ ಕ್ಯಾಲ್ಕುಲೇಟರ್ ತೊಗೊಂಡ್ಬಿಟ್ಟು ಚೆಕ್ ಮಾಡ್ರಿ. ನಾನು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ನಂಬರ್ಸ್ ಅಂತೂ ತಪ್ಪು ಮಾಡಲ್ಲ ರೇ. ಶಲ್ ಐ ಪ್ರೊಸೀಡ್ ಫರ್ದರ್? ಮುಂದಿನ ಕ್ವಶನ್ಸ್ ಏನು ಅಂತ ನೋಡೋಣ ಸ್ನೇಹಿತರ, ಬನ್ನಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಕ್ವಶನ್. ಮುಂದಿನ ಪ್ರಶ್ನೆ ಏನು? ಅ ಬಾಯ್ ಪ್ಲೇಸ್ ವಿತ್ ಅ ಬಾಲ್ when it drops it from a height of 1.5 meters. Every time the ball hits the ground, it bounces back to attain a height 4/5 of the previous height. The ball does not bounce further if the previous height is less than that of 50 centimeters. ಕೊಟ್ಟಿರೋದು ಮೀಟರಲ್ಲಿ, ಕೇಳಿರೋದು ಅಥವಾ ಮೆನ್ಷನ್ ಮಾಡಿರೋದು ಸೆಂಟಿಮೀಟರಲ್ಲಿ. ಸೊ ದ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, 1 meter is equivalent to how many centimeters? Let's proceed. What is the number of times
that the ball hits the ground before the ball stops bouncing? Quite interesting. ಇದೇ ಪ್ರಶ್ನೆನ ಕನ್ನಡದಲ್ಲೂ ಒಂದ್ಸಾರಿ ನೋಡೋಣ ರೀ. ಇಂಗ್ಲೀಷಲ್ಲಿ ಆದ್ರೆ ತಲೆಯಿಂದ ಸಾಲ್ವ್ ಮಾಡಬೇಕು, ಕನ್ನಡದಲ್ಲಿ ಆದ್ರೆ ತಲೆ ಜೊತೆ ಹೃದಯದಿಂದ ಕೂಡ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ? ಬನ್ನಿ, ಒಬ್ಬ ಹುಡುಗ ಚೆಂಡನ್ನು ಆಡುವಾಗ ಅದನ್ನ 1.5 ಮೀಟರ್ ಎತ್ತರದಿಂದ ಕೆಳಕ್ಕೆ ಬೀಳಿಸ್ತಾನೆ. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೆ ಪರಸ್ಪರ ಸಮನಾಗಿರುವಂಥ ಮತ್ತು ವಿರುದ್ಧವಾಗಿರುವಂಥ ಪ್ರತಿಕ್ರಿಯೆ ಬರುತ್ತೆ. ನ್ಯೂಟನ್ ರವರ ಚಲನೆಯ ಅಬ್ಸಲ್ಯೂಟ್ಲಿ 3ನೇ ನಿಯಮ. ಹಾಗೆ ನೆಲಕ್ಕೆ ಚೆಂಡು ಬಡದಾಗ ಅದು ಪುಟಿದು ಮೇಲಕ್ಕೆ ಬರ್ತದೆ, ನಂತರ ಪುಟಿದು ಮೇಲೇಳುತ್ತದೆ, ಮತ್ತೆ ನೆಲಕ್ಕೆ ಬೀಳುತ್ತೆ. ಪ್ರತಿ ಬಾರಿಯೂ ಅದು ಹಿಂದಿನ ಎತ್ತರದ 4-5 ಅಂಶದಷ್ಟು ಎತ್ತರಕ್ಕೆ ಮಾತ್ರ ಪುಟಿತದೆ. ಒಂದು ಕ್ವಶನ್ ಪೇಪರಿಂದ ಬಂದಂಥ ಸೋಲನ್ನ ಒಪ್ಕೊಳ್ಳೋದೆಲ್ಲರಿ ಪುಟದ ಹೇಳೋದು. ಚೆಂಡು ನೋಡಿ ಎಷ್ಟೇ ಜೋರಾಗಿ ಎಸಿರಿ, ಎಷ್ಟು ಜೋರಾಗಿ ಎಸಿತೀರಿ ಅಷ್ಟು ಜೋರ ವಾಪಸ್ ಬರ್ತದೆ. ಎಷ್ಟು ದೊಡ್ಡ ಮಟ್ಟಕ್ಕೆ ಸೋಲು ಅನುಭವಿಸ್ತೀವಿ ಅಂತ ಜಗತ್ತು ಅನ್ಕೊಳ್ತದೆ, ಅದಕ್ಕಿಂತ ಎತ್ತರಕ್ಕೆ ಪುಟದ ಹೇಳಬೇಕು. ಅದೇ ತಾನೇ ಕಾಂಪಿಟೇಟರ್ ಗುಣಲಕ್ಷಣ. ಹಾಗಾದ್ರೆ ಇಲ್ಲಿ ಪ್ರತಿ ಸಾರಿ 4-5 ಅಂಶದಷ್ಟು ಎತ್ತರಕ್ಕೆ ಮಾತ್ರ ಪುಟದ ಬರ್ತದೆ. ಸಪೋಸ್ ಒಂದು ವೇಳೆ ಆ ಚೆಂಡಿನ ಎತ್ತರ ಪುಟದು ಬಂದಾಗ 50 ಸೆಂಟಿಮೀಟರ್ಗಿಂತ ಏನಾದ್ರು ಕಡಿಮೆ ಆಯಿತು ಅಂದರೆ ವಾಪಸ್ ಅದು ಪುಟಿಯಲ್ಲ. ಸರಿನಾ? ಹಾಗಾದ್ರೆ ಚೆಂಡು ಪುಟಿಯೋದನ್ನ ನಿಲ್ಲಿಸೋಕ್ಕಿಂತ ಮುಂಚೆ ಎಷ್ಟು ಬಾರಿ ನೆಲಕ್ಕೆ ಅಪ್ಪಳಿಸ್ತದೆ ಅಂತ ಕ್ವಶನ್. ಇದಕ್ಕೆ ಪೂರಕವಾಗಿ ಇಲ್ಲೊಂದೆರಡು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀವಿ ನಾವು. ವಾಟ್ ಆರ್ ದ ಸ್ಟ್ಯಾಟಿಸ್ಟಿಕ್ಸ್ ಗಿವನ್? ಏನು ಹೇಳ್ತೀವಿ ನಾವಿಲ್ಲಿ? 1 meter is equivalent to 100 centimeters. ಹಾಗಾದ್ರೆ 1.5 meter is equivalent to 150 centimeters. Any doubts? Yes. 4/5 ಅಂದ್ರೆ 4/5 ಅಂಶ ಅಂದ್ರೆ 5ನೇ 4 ಅಂದ್ರೆ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿದ್ರೆ 0.8 ಆಗತ್ತೆ. ಡೌಟ್ ಇದೆಯಾ? 4ನ್ನ 5ರಿಂದ ಭಾಗಿಸ್ ನೋಡೋಣ. ಭಾಗ ಹೋಗಲ್ಲ, 0 ಬರಿತೀವಿ. ಬರೆದ್ರೆ ಬಿಂದು ಬರಿಬೋದು, ಬಿಂದು ಬರೆದ್ರೆ 0 ಬರೀಲಿಕ್ಕೆ ಪರ್ಮಿಷನ್ ಸಿಕ್ತು ಅಂತ ಅರ್ಥ. ಇಸ್ಂಟ್ ಇಟ್? 5 ಎಂಟ್ಲ ಉಳಿಯೋ ಶೇಷ. ನಾನು ತಪ್ಪು ಮಾಡ್ಬೋದು, ನೀವು ತಪ್ಪು ಮಾಡ್ಬೋದು, ನಂಬರ್ಸ್ ಯಾವತ್ತೂ ತಪ್ಪು ಮಾಡಲ್ಲ. ಕ್ಲಿಯರ್? ಶಾಲ್ ಐ ಪ್ರೊಸೀಡ್ ನಾವ್? ಬನ್ನಿ. ಎಸ್, ಹಾಗಾದ್ರೆ 1.5 ಮೀಟರ್ ಎತ್ತರದಲ್ಲಿದ್ದಂಥ ಚೆಂಡು ಅಂದರೆ 150 ಸೆಂಟಿಮೀಟರ್ ಎತ್ತರದಲ್ಲಿದ್ದಂಥ ಚೆಂಡು ಮೊದಲನೇ ಸಲ ನೆಲಕ್ಕೆ ಬಡಿದಾಗ ಎರಡನೇ ಸಲ 0.8 ಮಲ್ಟಿಪ್ಲೈಡ್ ಬೈ 0.8 ಬಿಂದು 8ರಷ್ಟು ಮಾತ್ರ ಮೇಲಕ್ಕೆ ಬರುತ್ತೆ. ಅಂದರೆ 120 ಸೆಂಟಿಮೀಟರ್ ಬರುತ್ತೆ. ಅವ್ರು ಹೇಳಿದಾರ 50ಕ್ಕಿಂತ ಕಡಿಮೆ ಆದರೆ ವಾಪಸ್ ಪುಟಿಯಲ್ಲ. ಬಟ್ 50ಕ್ಕಿಂತ ಜಾಸ್ತಿ ಇದೆಯಲ್ಲ, ಇನ್ನೊಂದು ಪುಟಿಯತ್ತ. ಈ ಸಲ 0.8ರಷ್ಟು ಎತ್ತರಕ್ಕೆ ಮಾತ್ರ. ಈ ಮೊದಲು ಎಷ್ಟಿತ್ತೋ ಅದರ 0.8ರಷ್ಟು 96 ಸೆಂಟಿಮೀಟರ್ 50ಕ್ಕಿಂತ ಹೆಚ್ಚು. ಇನ್ನೊಂದ್ಸಲ ಪುಟಿತದೆ ಮತ್ತೆ 0.8. ಈ ಸಲದ ಗುಣಲಬ್ಧ 50ಕ್ಕಿಂತ ಹೆಚ್ಚು, ಮತ್ತೊಂದ್ಸಲ ಪುಟಿತದೆ ಇಂಟು 0.8. 50ಕ್ಕಿಂತ ಹೆಚ್ಚು ಇನ್ನೊಂದು ಪುಟಿತದ ಇಂಟು 0.8. ಬಟ್ ಈ ಸಲದ ರಿಸಲ್ಟ್ ನಮಗೆ 50ಕ್ಕಿಂತ ಕಡಿಮೆ ಬಂತು ನೋಡಿ. ಹಾಗಾದ್ರೆ ಈಗ ಪುಟಿಯೋದನ್ನು ನಿಲ್ಲಿಸ್ತದ. ಹಾಗಾದ್ರೆ ಎಷ್ಟು ಸಲ ಪುಟಿಯುವಿಕೆ ಆಗಿದೆ ನಮಗಿಲ್ಲ? How many times the ball has been bounced? Total 5 times. So the answer is the ball has been bounced back 5 times before it stops, according to the theory given in the question. Choice B is our solution. Information follow ಆಯ್ತಾ? ಮತ್ತೇನಾರ ಕನ್ಫ್ಯೂಷನ್ಸ್ ಇದೆಯಾ? ಒಂದ್ಸಾರಿ ಚೆಕ್ ಮಾಡ್ಬಿಟ್ಟು ಹೇಳ್ತೀರಿ ನನಗೆ. ಶಾಲ್ ವಿ ಪ್ರೊಸೀಡ್ ಫರ್ದರ್? ಮುಂದಿನ ಕ್ವಶನ್ ಏನು ನೋಡೋಣ ಸ್ನೇಹಿತರ. Images of consonants of English alphabets, capital letters, are observed in a mirror. What is the number of images of these letters which do not look like their original shapes? ಕನ್ನಡಿ ಬಿಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. What do you mean by ಕನ್ನಡಿ ಬಿಂಬ, mirror image? ಒಂದು ವಸ್ತು ಅಥವಾ ಒಂದು ಚಿತ್ರ ಅಥವಾ ಒಬ್ಬ ವ್ಯಕ್ತಿ ಕನ್ನಡಿ ಎದುರುಗಡೆ ನಿಂತ್ಕೊಂಡಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಕೈಯನ್ನು ಕನ್ನಡಿಯಲ್ಲಿ ನೋಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಬಲಭಾಗ ಎಡಭಾಗ ಆಗಿರ್ತದ, ಎಡಭಾಗ ಬಲಭಾಗ ಆಗಿರ್ತದ. ಇಸ್ಂಟ್ ಇಟ್? ಉತ್ತರಕ್ಕಿದ್ದದ್ದು ಅಲ್ಲೇ ಇರ್ತದ, ದಕ್ಷಿಣಕ್ಕಿದ್ದದ್ದು ಅಲ್ಲೇ ಇರ್ತದ. ಈಸ್ಟ್ ಇರೋದು ವೆಸ್ಟ್ ಆಗಿರತ್ತ, ವೆಸ್ಟ್ ಇರೋದು ಈಸ್ಟ್ ಆಗಿರತ್ತ. ಈಸ್ಟ್ ವೆಸ್ಟ್ ಇಂಟರ್ಚೇಂಜ್ ಆಗಿರತ್ತ. ಪ್ಲೇನ್ ಮಿರರ್ ಅಂತ ಬಂದಾಗ ಕನ್ನಡಿ ಎದುರುಗಡೆ ನಿಂತ್ಕೊಂಡು ಬಲಗೈಯನ್ನು ಮೇಲಕ್ಕೆ ಎತ್ತಿದ್ರೆ ಎಡಗೈ ಮೇಲಕ್ಕೆ ಎದ್ದಂತೆ, ಎಡಗೈಯನ್ನು ಮೇಲಕ್ಕೆ ಎತ್ತಿದ್ರೆ ಬಲಗೈ ಮೇಲಕ್ಕೆ ಎದ್ದಂತೆ ಬಿಂಬ ಉಂಟಾಗಿರ್ತದ. ಇದನ್ನ ಯಾವ ಪ್ರಿನ್ಸಿಪಲ್ ಅಂತ ಕರೀತದೆ? ಪ್ಲೇನ್ ಮಿರರ್ ಸ್ಟಡಿ ಮಾಡ್ಬೇಕಾದ್ರೆ ನೋಡ್ತೀರಿ ನೀವೆಲ್ಲ.
ದ ಪ್ರಿನ್ಸಿಪಲ್ ಆಫ್ ಲ್ಯಾಟರಲ್ ಇನ್ವರ್ಷನ್. ಕನ್ನಡದಲ್ಲೇ ಪಾರ್ಶ್ವ ವಿಪರ್ಯಯ ಬದಲಾವಣೆ ಅಥವಾ ಪಾರ್ಶ್ವ ವಿಪರ್ಯಯ ತತ್ವ ಅಂತ. ಪಾರ್ಶ್ವ ಅಂದರೆ ಭುಜ, ವಿಪರ್ಯಯ ಅಂದರೆ ಬದಲಾವಣೆ. ಭುಜ ಬದಲಾವಣೆಯ ತತ್ವ ಎಂದರ್ಥ. ಆ ನಿಟ್ಟಿನಲ್ಲಿ ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳು ಹೇಗಿದೆ ನೋಡಿ, ಒಂದ್ಸಾರಿ ಕನ್ನಡದಲ್ಲೂ ಓದ್ಕೊಂಬೋಣ. ಆಂಗ್ಲ ವರ್ಣಮಾಲೆಯ ಎಲ್ಲ ವ್ಯಂಜನಾಕ್ಷರಗಳನ್ನು, ಆಂಗ್ಲ ವರ್ಣಮಾಲೆಯಲ್ಲಿ ಅಕ್ಷರಗಳೆಷ್ಟು? 26. ಆ 26ರಲ್ಲಿ ವ್ಯಂಜನಾಕ್ಷರಗಳು ಕಾನ್ಸೋನೆಂಟ್ಸ್, ಓವೆಲ್ಸ್ ಎಷ್ಟಿದಾವೆ? ದೇ ಆರ್ 5 ನಂಬರ್. ಯಾವ್ಯಾವುದು? ಎ, ಇ, ಐ, ಓ, ಯು. ಈ 5 ಸ್ವರಾಕ್ಷರಗಳನ್ನು ಹೊರತುಪಡಿಸಿ ವ್ಯಂಜನಾಕ್ಷರಗಳನ್ನು ಕನ್ನಡಿಯಲ್ಲಿ ನೋಡಿದಾಗ ಅವುಗಳ ಮೂಲ ಆಕಾರಗಳಂತೆ ಕಾಣದೇ ಇರುವ, ಅಂದ್ರೆ ಮಿರರ್ ಇಮೇಜ್ ಚೇಂಜ್ ಆಗಬೇಕು. ಹೇಗೆ? ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ಕೆಲವು ಉದಾಹರಣೆಗಳನ್ನು ಗಮನಿಸ್ತಾ ಬರೋಣ ನೋಡಿ. ವಿ ಹ್ಯಾವ್ ಬ್ರಾಟ್ ದಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಕಂಪ್ಲೀಟ್ಲಿ ಫಾರ್ ಯು. ಆಲ್ ಟುಗೆದರ್ ದರ್ ಆರ್ 26 ಆಲ್ಫಾಬೆಟ್ಸ್. ಇದ್ರ ಬಗ್ಗೆ ಅಂತೂ ಯಾರಿಗೂ ಡೌಟ್ ಇಲ್ಲ ಅನ್ಕೊಳ್ತೇನೆ ನಾನು. ಇಸ್ಂಟ್ ಇಟ್? ಸರಿ, ಈ ಆಂಗ್ಲ ಮೂಲಾಕ್ಷರಗಳಲ್ಲಿ ಸ್ವರಗಳನ್ನು ಹೊರತುಪಡಿಸಿ, ಹಾಗಾರ ರೈಟ್ ನೌ ವಿ ವೋಂಟ್ ಕನ್ಸಿಡರ್ ಓವಲ್ಸ್ ಎ, ಇ, ಐ, ಓ ಅಂಡ್ ಯು. ಸ್ವರಾಕ್ಷರಗಳನ್ನು ಬಿಟ್ಟಿದ್ದೀವಿ. ಇನ್ನು ಇವುಗಳನ್ನು ಕನ್ನಡಿಯಲ್ಲಿ ನೋಡಿದಾಗ, ಸೇ ಫಾರ್ ಎಕ್ಸಾಂಪಲ್, ಈಗ ನಾವು ಬಿ ಅನ್ನೋ ಅಕ್ಷರವನ್ನು ನೋಡ್ತೀವಿ ಅಂತ ಇಟ್ಕೊಳ್ಳಿ. ಬಿ ಅನ್ನೋ ಅಕ್ಷರ ಕನ್ನಡಿಯಲ್ಲಿ ನೋಡಿದಾಗ ಹೇಗ್ರಿ ಕಾಣಿಸುತ್ತೆ ಸ್ನೇಹಿತರ? ಕನ್ನಡಿಯಲ್ಲಿ ನೋಡಿದಾಗ ಹೀಗೆ ತಾನೇ ಕಾಣಬೇಕು, ಮಿರರ್ ಇಮೇಜ್. ಆ ನಿಟ್ಟಿನಲ್ಲಿ ದೆರ್ ಆರ್ ಸಮ್ ಲೆಟರ್ಸ್ ವಿಚ್ ಡು ನಾಟ್ ಚೇಂಜ್ ದರ್ ಒರಿಜಿನಲ್ ಶೇಪ್. ಕೆಲವು ಮೂಲ ಆಕಾರಗಳಂತೆಯೇ ಕಾಣ್ತವೆ. ಹೇಗೆ? ಎಚ್ ನ ಕನ್ನಡಿ ಬಿಂಬ, ಎಂ ನ ಕನ್ನಡಿ ಬಿಂಬ, ದ ಲೆಟರ್ ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಇವುಗಳ ಕನ್ನಡಿ ಬಿಂಬ ಬದಲಾಗೋದಿಲ್ಲ ನೋಡಿ. ಅವ್ರೇನು ಕೇಳ್ತಾರೆ? ಮೂಲ ಆಕಾರಗಳಂತೆ ಕಾಣದೇ ಇರುವ, ಇವೆಲ್ಲ ಮೂಲ ಆಕಾರಗಳಂತೆಯೇ ಕಾಣ್ತಾ ಇಲ್ವಾ? ಅವ್ರು ಕೇಳಿರೋದು ಮೂಲ ಆಕಾರಗಳಂತೆ ಕಾಣದೇ ಇರುವಂಥ ಲೆಟರ್ಸ್ ಯಾವ್ಯಾವುದು ಅಂತ. ಲೆಟ್ಸ್ ಕ್ಯಾನ್ಸಲ್ ದೆಮ್ ಆಲ್ಸೋ. ಈಗ ಅವುಗಳನ್ನು ಕೂಡ ಕ್ಯಾನ್ಸಲ್ ಮಾಡೋಣ. ಯಾವ್ಯಾವ್ದ್ರೆ? ಎಚ್ ಅನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ, ಹಾಗೆ ಎಂ ಕ್ಯಾನ್ಸಲ್ ಆಗತ್ತಾ, ಟಿ, ವಿ, ಡಬ್ಲ್ಯೂ, ಎಕ್ಸ್ ಮತ್ತು ವೈ. ಇನ್ನು ಉಳಿದಂಥ ಲೆಟರ್ಸನ್ನು ಕೌಂಟ್ ಮಾಡೋದಾದ್ರೆ 1, 2 ಬರ್ಕೊಂಬೋಣ. ದಟ್ ವುಡ್ ಬಿ ಈಸಿ ಫಾರ್ ಅಸ್. ನಂಬರ್ 1, 2, 3, 4, 5, 6, 7, 8, 9, 10, 11, 12, 13 and 14. So the answer is 14 for this particular question. Followed. Shall we move further? ಮುಂದಿನ ಕ್ವಶನ್ ಏನು ನೋಡೋಣ ಸ್ನೇಹಿತರ? Well, a bank employee drives 10 kilometers towards south from her house and turns to her left and drives another 20 kilometers. She again turns left and drives 40 kilometers. Then she turns to her right and drives for another 5 kilometers. She again turns to her right and drives another 30 kilometers to reach her bank where she works. What is the shortest distance between her bank and her house? ಒಂದ್ಸಾರಿ ಕನ್ನಡದಲ್ಲಿ ನೋಡೋಣ. ತಲೆಯಿಂದ ಅಷ್ಟೇ ಬಿಡಿಸೋದು ಬೇಡ ರೀ, ತಲೆ ಜೊತೆಗೆ ಮನಸ್ಸಿಂದ, ಮನಸಾರೆ ಹೃದಯದಿಂದ ಬಿಡಿಸ್ಬೇಕು ಅಂದರೆ ಮಾತೃಭಾಷೆಯಲ್ಲಿ ತಾನೇ ಸಾಧ್ಯ. ಬ್ಯಾಂಕ್ ಉದ್ಯೋಗಿಯೊಬ್ಬರು ತಮ್ಮ ಮನೆಯಿಂದ ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ವಾಹನ ಚಲಾಯಿಸಿದರು. ಬನ್ನಿ ಒಂದ್ಸಾರಿ ಮಾರ್ಕು ಮಾಡ್ಕೊಂಬೋಣ. ತಮ್ಮ ಮನೆ ಅನ್ಕೋಣರೆ, ಇಸ್ ಇಟ್ ಕರೆಕ್ಟ್? ಇಸ್ ದಾಟ್ ವಿಸಿಬಲ್ ಕ್ಲಿಯರ್ಲಿ? ತಮ್ಮ ಮನೆಯಿಂದ ದಕ್ಷಿಣದ ಕಡೆಗೆ, ಸೌತ್ ಕಡೆಗೆ 10 ಕಿಲೋಮೀಟರ್ ಟ್ರಾವೆಲ್ ಮಾಡಿರೋ ಅವರು ವಾಪಸ್ ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ಎಡ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು, ಅಪ್ರದಕ್ಷಿಣಾಕಾರದ ದಿಕ್ಕು, ಪ್ರತ್ಯಾವರ್ತದ ದಿಕ್ಕು, ಆಂಟಿ ಕ್ಲಾಕ್ ವೈಸ್ ಟರ್ನ್, ಕೌಂಟರ್ ಕ್ಲಾಕ್ ವೈಸ್ ಟರ್ನ್, ಬಲದ ವಿರುದ್ಧ ದಿಕ್ಕಿಗೆ ಎಡ ದಿಕ್ಕು ಅಂತೀವಿ, ಗಡಿಯಾರದ ವಿರುದ್ಧ ದಿಕ್ಕಿಗೆ ಎಡ ದಿಕ್ಕು ಅಂತ ಕರಿತೀವಿ, ಅಪ್ರದಕ್ಷಿಣಾಕಾರಕ್ಕೂ ಎಡ ದಿಕ್ಕು ಅಂತ ಕರಿತೀವಿ. ಯಾರ ಎಡ ದಿಕ್ಕು? ನಿಮ್ಮ ಎಡ ದಿಕ್ಕೂ ಅಲ್ಲ, ನನ್ನ ಎಡ ದಿಕ್ಕೂ ಅಲ್ಲ,
ಪ್ರಶ್ನೆಯಲ್ಲಿರುವ ಪಾತ್ರದ ಎಡದಿಕ್ಕು. ಈ ಅಧ್ಯಾಯದಲ್ಲಿ ನಿಮ್ಮ ಬಲ ಮತ್ತು ಎಡದಿಕ್ಕುಗಳಿಗೆ ಯಾವುದೇ ಮಹತ್ವ ಇಲ್ಲ. ಪ್ರಶ್ನೆಯಲ್ಲಿ ಬಂದಿರುವ ಪಾತ್ರೆಗಳ ಬಲದಿಕ್ಕನ್ನು ಅವುಗಳ ಬಲ ಎಂದು, ಪ್ರಶ್ನೆಯಲ್ಲಿ ಬಂದಿರುವ ಪಾತ್ರೆಗಳ ಎಡದಿಕ್ಕನ್ನು ಅವುಗಳ ಎಡ ಎಂದು ಪರಿಗಣಿಸಿ ಪ್ರಶ್ನೆಗಳಿಗೆ ಉತ್ತರಿಸೋದಾಯ್ತು ಅಂದ್ರೆ ಎಡಕ್ಕೆ ತಿರುಗಿ 20 ಕಿಲೋಮೀಟರ್ ವಾಹನ ಚಲಾಯಿಸಿದ್ರು. ಮಾಹಿತಿ ಸರಿ ಇದೆಯಾ? ನಂತರದಲ್ಲೇ ಪುನಃ ಎಡಕ್ಕೆ ತಿರುಗಿ, ಮತ್ತೆ ಈಗ ಎಡಕ್ಕೆ ತಿರುಗಿ 40 ಕಿಲೋಮೀಟರ್, ಅರೌಂಡ್ 40, ಇಲ್ಲೊಂದು 10 ಇದೆ, ಪ್ಲಸ್ 30. ಈಗ ತಮ್ಮ ಬಲಕ್ಕೆ ತಿರುಗಿ, ಗಡಿಯಾರದ ದಿಕ್ಕು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಪ್ರಯಾಣ ಮಾಡಿದ್ರು. ಅವರು ತಾವು ಕೆಲಸ ಮಾಡುವಂಥ ಬ್ಯಾಂಕನ್ನು ತಲುಪಲಿಕ್ಕೆ ಪುನಃ 30 ಕಿಲೋಮೀಟರ್ ವಾಹನ ಚಲಾಯಿಸ್ತಾರೆ. ಇಲ್ಲಿ ಕನ್ನಡದಲ್ಲಿ ಬಂದಿಲ್ಲ, ಇಂಗ್ಲೀಷಲ್ಲಿ ಇದೆ ನೋಡಿ. ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ವಾಹನ ಚಲಾಯಿಸ್ತಾರೆ. ಇಂಗ್ಲೀಷಲ್ಲಿ ಕ್ಲಿಯರ್ ಆಗಿದೆ, ನೋಡ್ಕೊಳ್ಳಿ. ಹಾಗಾದ್ರೆ ಇಲ್ಲೊಂದು ಕಾಲ್ಪನಿಕ ರೇಖೆಯನ್ನು ಎಳೆದಾಗ ಒಂದು ಆಯತದ ರಚನೆ ಆಗ್ತದೆ. ಆಯತದಲ್ಲೇ ಅಪೋಸಿಟ್ ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್ ಇನ್ ಎನಿ ರೆಕ್ಟ್ಯಾಂಗಲ್. ಯಾವುದೇ ಆಯತದಲ್ಲಿ ಅಭಿಮುಖ ಬಾಹುಗಳ ಅಳತೆ ಸಮ ಇರ್ತದೆ. ನೀವು ನೋಡ್ತಾ ಇರೋ ಮೊಬೈಲಲ್ಲಿ ಇಲ್ಲಿ ಎಷ್ಟು ಅಳತೆ ಇದೆ ಅಲ್ಲೂ ಅಷ್ಟೇ ಅಳತೆ ಇದೆ. ಆಯತದ ಎದುರು ಬದಲಿನ ಬಾಹುಗಳ ಅಳತೆ ಸಮ ಇರ್ತದೆ ನೋಡಿ. ನೀವು ನೋಡ್ತಾ ಇರುವಂಥ ಯೂಟ್ಯೂಬ್ ವಿಡಿಯೋ ಏನು ನೋಡ್ತಾ ಇದ್ರಿ, ಮೇಲ್ಗಡೆ ಎಷ್ಟು ಲೆಂತ್ ಇದೆ, ಸೌತ್ ಸೈಡು ಅಷ್ಟೇ ಇದೆ ತಾನೆ. ದ ಅಪೋಸಿಟ್ ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್, ಹೆನ್ಸ್ ದ ಮೊಬೈಲ್ ರಿಪ್ರೆಸೆಂಟ್ಸ್ ದ ಶೇಪ್ ಆಫ್ ಎ ರೆಕ್ಟ್ಯಾಂಗಲ್. ಇದೇ ಕಾರಣಕ್ಕೆ ತಾನೆ ನಮ್ಮ ಒಂದು ಮೊಬೈಲ್ ಆಯತವನ್ನು ಪ್ರತಿನಿಧಿಸ್ತದೆ, ನಮ್ಮ ಡಿಸ್ಪ್ಲೇ ರೆಕ್ಟ್ಯಾಂಗಲ್ನ ರಿಪ್ರೆಸೆಂಟ್ ಮಾಡ್ತದೆ. ಸರಿ, ಹಾಗಾರೆ ಇಲ್ಲಿ 30 ಇದ್ರೆ ಅಲ್ಲೂ 30, ಇಲ್ಲಿ 5 ಇದ್ರೆ ಅಲ್ಲೂ 5. ಅದೇ ರೀತಿ ಇಲ್ಲೊಂದು ಲೈನನ್ನು ಜಾಯಿನ್ ಮಾಡಿದಾಗ ಇಲ್ಲಿ 10 ಇದ್ರೆ ಅಲ್ಲೂ 10, ಇಲ್ಲಿ 20 ಇದ್ರೆ ಇಲ್ಲೂ 20. ಇದೇ ತಾನೇ ಅವರ ಬ್ಯಾಂಕ್. ಹಾಗಾದರೆ ತಮ್ಮ ಮನೆಯಿಂದ ಬ್ಯಾಂಕಿಗೆ ಹೋಗೋದಕ್ಕೆ ಅವರು ಕವರ್ ಮಾಡಬೇಕಾಗಿರುವಂಥ ಡಿಸ್ಟೆನ್ಸ್ ಇಲ್ಲಿಂದ ಹಿಡಿದು ಅಲ್ಲಿವರೆಗೆ 20 + 5. ಐ ಹೋಪ್ ವಿ ಗಾಟ್ ದಿ ಸೊಲ್ಯೂಷನ್. ಇಲ್ಲ ಸರ್, ನಮಗೆ ಯಾಕೋ ಇನ್ನೂ ಅಷ್ಟು ಕ್ಲಾರಿಟಿ ಸಿಕ್ತಿಲ್ಲ ಅನ್ನುವಂಥ ಸ್ನೇಹಿತರೆಲ್ಲ ಚೆಕ್ ಇಟ್. ಎಸ್, 10 to the south, 20, 10 plus 30, 5, get back 30, 20 and 20 equal, 5 and 5 equal, total 20 plus 5 will give us 25. ತಮ್ಮ ಮನೆಯಿಂದ ಬ್ಯಾಂಕ್ವರೆಗೂ 25 ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಎಂದರ್ಥ. ಇಸ್ ದ್ಯಾಟ್ ಕ್ಲಿಯರ್? ಮುಂದಿನ ಕ್ವಶನ್ ಏನು ಅಂತ ಗಮನಿಸ್ಕೊಂಡ್ವಾ? ಕನ್ಫ್ಯೂಷನ್ ಏನಾರ ಆದರೆ ಬಲ ಅಥವಾ ಎಡ ಅಂತ ಆಗಿರ್ತದ. ಕ್ಲಾಕ್ ವೈಸ್ ಅನ್ನ ಬಲ ಅಂತ ನೆನ್ಪಿಟ್ಕೊಳ್ಳಿ, ಆಂಟಿ ಕ್ಲಾಕ್ ವೈಸ್ ಅನ್ನ ಎಡ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಬನ್ನಿ, ಲೆಟ್ಸ್ ಪ್ರೊಸೀಡ್. The next question now. Integers are listed from 700 to 1000. In how many integers is the sum of the digits is 10? 700ರಿಂದ 1000ವರೆಗೆ ಪೂರ್ಣಾಂಕಗಳನ್ನು ಪಟ್ಟಿ ಮಾಡಿದಾಗ ಆ ಪೂರ್ಣಾಂಕಗಳಲ್ಲಿರುವಂಥ ಎಲ್ಲ ಅಂಕಿಗಳ ಮೊತ್ತ 10 ಆಗಬೇಕು. ಅಂಥ ಪೂರ್ಣಾಂಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ. Isn't it? ಹಾಗಾದ್ರೆ 700ಕ್ಕಿಂತ ಜಾಸ್ತಿ, 1000ಕ್ಕಿಂತ ಕಡಿಮೆ ಅನ್ನೋದಾಯ್ತು ಅಂದ್ರೆ 701ರಿಂದ ಹಿಡಿದು 999ರವರೆಗಿರುವಂಥ ಸಂಖ್ಯೆ ಎಂತಾಯ್ತು? ಬರಿಬೇಕಾರೆ 700 ಪ್ಲಸ್ 800 ಪ್ಲಸ್ 900 ಪ್ಲಸ್ 3 ಆಯ್ಕೆ ಸಿಗ್ತವ? ಸರಿ, ಹಾಗಾರೆ ಸೊ ಇಲ್ಲಿ ಬರೆಯುವಂಥ ಅಂಕಿಗಳ ಮೊತ್ತ 7ಕ್ಕೆ ಎಷ್ಟು ಸೇರಿಸಿದ್ರೆ 10 ಆಗತ್ತೆ? 3 ಸೇರಿಸಿದ್ರೆ 10 ಆಗತ್ತೆ. ಹಾಗಾದ್ರೆ ನಾವು ಇದನ್ನು ಹೀಗೆ ಬರಿಬೋದಾ? 703, 730. ಎಸ್, 3 ಯಾಕೆ ಸರ್ ಬರೀತೀರಿ? 2 ಅಂತ ಒಂದು ಅಂಕಿ, 1 ಅಂತ ಇನ್ನೊಂದು ಅಂಕಿ, ಯಾಕೆ ಸರ್ ಬರಿಬಾರ್ದು? ಖಂಡಿತ ಬರಿಬೋದು ಸ್ನೇಹಿತರ, ವೈ ನಾಟ್? ಹಾಗಾದ್ರೆ ಇದನ್ನ 712, 721 ಅನ್ಬೋದಾ? ಎಸ್, ಅಫ್ಕೋರ್ಸ್, ದಾಟ್ಸ್ ಇಟ್. 8ರಿಂದ ಶುರು ಮಾಡೋಣ ಸರ್. 802, 820. ಇಲ್ಲ ಸರ್, ನಾವಿದನ್ನು 811 ಅಂತ ಯಾಕೆ ಸರ್ ಬರಿಬಾರ್ದು? ಖಂಡಿತ ಬರಿತೇವೆ. 9ರಿಂದ ಶುರು ಮಾಡೋಣ ಸರ್. 910, 901. ಇವೆರಡು ಬರ್ಕೊಳ್ತೀನಿ ನೋಡಿ, 703 ಆ್ಯಂಡ್ 730. ಚೆಕ್ ಮಾಡೋಣ ಈಗ. ಲುಕ್ ಅಟ್ ದಿಸ್.
700ಕ್ಕಿಂತ ದೊಡ್ಡದು, 1000ಕ್ಕಿಂತ ಕಡಿಮೆ. ಸರಿನಾ? 7 + 1 is 8, 8 + 2 is 10. 1ಕ್ಕೆ 2 ಸೇರಿಸಿದ್ರೆ 3, 3 7 10, 7 3 10, 7 3 10, 8 2 10, 2 8 10, 9 1 10, 1 9 10. 1 + 1 is 2, 2 + 8 is 10. ಎಸ್ ನಂಬರ್ಸ್ ಇದಾವೆ? 1 2 3 4 5 6 7 8 9. Do we have? ಪರ್ಮುಟೇಷನ್ಸ್ ನಾಲೆಜ್ ಯಾರಿಗಿರ್ತದೆ ಅವರು ಈ ಸಂಖ್ಯಾ ರಚನೆ ಪ್ರಿನ್ಸಿಪಲ್ನ ಈಸಿಯಾಗಿ ಕನ್ವೆ ಮಾಡ್ಕೋಬಹುದು. ನೋಡಿ, ಡೌಟ್ ಇದೆಯಾ? ಇಲ್ಲಿರೋ ಲಿಸ್ಟನ್ನು ಒಂದ್ಸಾರಿ ಚೆಕ್ ಮಾಡಿಯಪ್ಪ. ಎಸ್, ವಿ ಹ್ಯಾವ್ ದಿ ಸೊಲ್ಯೂಷನ್ಸ್ ಕ್ಲಿಯರ್ಲಿ. ದಯವಿಟ್ಟು ಈಗಲೂ ಡೌಟ್ ಇದೆ ಅಂತ ಯಾರು ಹೇಳ್ಬೇಡಿ. ಪ್ರತಿ ಸಂಖ್ಯೆಯಲ್ಲಿರೋ ಅಂಕಿಗಳ ಮೊತ್ತ 10ಕ್ಕೆ ಸಮನಾಗಿದೆ ನೋಡಿಯಪ್ಪ. ಆರ್ ಯು ಫಾಲೋವಿಂಗ್? ಎಸ್. ಕ್ವಶನ್ಸ್ ಹೆಂಗೆ ಸರ್ ಇರಬೇಕು? ಕ್ವಶನ್ ಪೇಪರ್ ಹೆಂಗೆ ಸರ್ ಇರಬೇಕು? ಸಾಲ್ವ್ ಮಾಡಿದಷ್ಟು ಖುಷಿ ಹೆಚ್ಚಾಗ್ಬೇಕು ಸರ್. ಕ್ವಶನ್ ಪೇಪರ್ ಹಂಗಿರ್ಬೇಕು ಸರ್. ಸ್ಟಡಿ ಹೆಂಗಿರ್ಬೇಕು ಸರ್? ಸ್ಟಡಿ ಮಾಡಿದಷ್ಟು ಖಾಲಿ ಆಗಬಾರ್ದು ಸರ್, ಇನ್ನೂ ಮಾಡೋ ಥರ ಇರ್ಬೇಕು ಸರ್. ಜೀವನ ಹೇಗಿರ್ಬೇಕು ಸರ್? ಯಾವತ್ತೂ ತೃಪ್ತಿದಾಯಕವಾಗಿರ್ಬೇಕು ಸರ್. ಏನು ಜೀವನ ಮಾಡಿದ್ದೀವಿ ಅನ್ನೋ ಖುಷಿ ಇರ್ಬೇಕು ಸರ್. ಎಕ್ಸಾಮ್ಗೆ ಹೋದ್ರೆ ವಾವ್, ನನ್ನ ಪ್ರಿಪ್ರೇಷನ್ ಸರಿಯಾಗಿ ಆಗಿದೆ ಅನ್ನೋ ರಿಸಲ್ಟ್ ಏನು ಬರುತ್ತೆ ಗೊತ್ತಿಲ್ಲ ಸರ್. ಅದನ್ನು ಗೊತ್ತು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸರ್. ನಾವು ಹುಟ್ಟೋಕ್ಕಿಂತ ಮುಂಚೆ ನಾವೇನು ಆಗ್ತೀವಿ ಅಂತ ಅವರು ಡಿಸೈಡ್ ಮಾಡಿರ್ತಾರೆ ಸರ್. ಇಫ್ ವಿ ಡಿಸರ್ವ್ ಇಟ್ ವಿ ಗೆಟ್ ಇಟ್. ಇನ್ ಕೇಸ್ ಅವ್ರು ಡಿಸೈಡ್ ಮಾಡಿದ್ಮೇಲೂ ಕೂಡ ನಾವೇನಾದ್ರು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ರು ಚೇಂಜ್ ಮಾಡ್ಕೊಳ್ತಾರೆ ಸರ್. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಲಿ ಸರ್, ಬೇರೆಯವ್ರ ಮೇಲೆಲ್ಲ ಸರ್. ನಿಮ್ಮ ಕೆಲಸ ಅದೇನೋ, ನನಗೆ ಸಂಸ್ಕೃತ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ರೀ. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ನಿಮ್ಮ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ನಾವು ಮಾಡೋಣ. ಕೆಲಸ ಖುಷಿಯಿಂದ ಮಾಡೋಣ, ಪ್ರೀತಿಯಿಂದ ಮಾಡೋಣ, ಇನ್ವಾಲ್ವ್ ಆಗ್ಬಿಟ್ಟು ಮಾಡೋಣ. ಇಸ್ಂಟ್ ಇಟ್? ಬನ್ನಿ ಮುಂದಿನ ಕ್ವಶನ್ ಏನು ಅಂತ ನೋಡೋಣ. ಆನ್ಸರ್ ಕ್ಲಿಯರ್ ಆಯ್ತಾ? 1 2 3 4 5 6 7 8 9. ಆನ್ಸರ್ ಡಿ ವಿತ್ ದ ಚಾಯ್ಸ್ ವಿತ್ ದ ನಂಬರ್ ಕಾಲ್ಡ್ 9. A woman runs 12 kilometers towards north, then 6 kilometers towards her south, and then 8 kilometers towards her east. In which direction is she from her starting point? Interesting question. ஒரு ಮಹಿಳೆ ಉತ್ತರದ ಕಡೆಗೆ 12 ಕಿಲೋಮೀಟರ್ ಓಡ್ತಾರೆ. ಆ ಸ್ಥಳದಿಂದ 6 ಕಿಲೋಮೀಟರ್ ದಕ್ಷಿಣದ ಕಡೆಗೆ ಬರ್ತಾರೆ. ಅಲ್ಲಿಂದ 8 ಕಿಲೋಮೀಟರ್ ಪೂರ್ವದ ಕಡೆ ಹೋಗ್ತಾರೆ. ಹಾಗಾದರೆ ಅವರು ತಮ್ಮ ಆರಂಭದ ಸ್ಥಳದಿಂದ ಆಸ್ ಕಂಪೇರ್ಡ್ ಟು ಹರ್ ಇನಿಷಿಯಲ್ ಪೊಸಿಷನ್, ಆಸ್ ಕಂಪೇರ್ಡ್ ಟು ಹರ್ ಸ್ಟಾರ್ಟಿಂಗ್ ಪೊಸಿಷನ್, ಯಾವ ದಿಕ್ಕಲ್ಲಿ ಎಷ್ಟು ಡಿಗ್ರಿ ಅಂತರದಲ್ಲಿ ಇದ್ದಾರೆ ಅಂತ ಅರ್ಥ. ವೆಲ್, ಚೆಕ್ ಮಾಡೋಣ. ಲೆಟ್ಸ್ ಝೂಮ್ ಇಟ್, ಲೆಟ್ಸ್ ವೆರಿಫೈ. ಕಾಣಿಸುತ್ತೇನ್ರಿ? ಮಹಿಳೆಯೊಬ್ಬರು ಆರಂಭದ ಸ್ಥಳದಿಂದ, ಇಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್, ಹೋಗಿದ್ದು ಉತ್ತರಕ್ಕೆ 12, ಸರಿನಾ? ಟೋಟಲ್ ಡಿಸ್ಟೆನ್ಸ್ ವಾಸ್ 12. ಅದರಲ್ಲಿ 6 ವಾಪಸ್ ಬರ್ತಾರೆ, ಅಂದ್ರೆ ಇಲ್ಲಾರು ಅಲ್ಲಾರು. ಇಸ್ ದ್ಯಾಟ್ ಕರೆಕ್ಟ್? ಇನ್ಫಾರ್ಮೇಶನ್ ಸರಿ ಇದೆ ಏನ್ರಿ? ನೋಡಿ, ಒಂದು ನಿಮಿಷ ಸ್ಕ್ರೀನ್ ವಿಸಿಬಲ್ ಇರಲಿ. ಹೋಗಿದ್ದು 12, ವಾಪಸ್ ಬಂದಿದ್ದಾರು, ನಂತರ ಟ್ರಾವೆಲ್ ಮಾಡಬೇಕಾಗಿದ್ದು 8. ಎಸ್, ಹೋಗಿದ್ದು 12, ವಾಪಸ್ ಬಂದಿದ್ದಾರು, ನಂತರ ಟ್ರಾವೆಲ್ ಮಾಡಬೇಕಾಗಿರೋ 8 ಅಂತ ಹೇಳಿದಾಗ ಬಹುಶಃ ಇದಕ್ಕಿಂತ ಸ್ವಲ್ಪ ಉದ್ದಕ್ಕಿರ್ಬೇಕದು. ಇಸ್ಂಟ್ ಇಟ್? ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಲ್ಲೇ, ಡೈಗ್ರಾಮ್ ಡ್ರಾ ಮಾಡ್ತಾ. ಇಲ್ಲಿ 6 ಇದೆ, ಇಲ್ಲಿ 8 ಇದೆ ಅಂದ್ರೆ 6ಕ್ಕಿಂತ ದೊಡ್ಡದೇ ಆಗಿರ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ಉಂಟಾಗೋ ಕೋನವನ್ನು ಆರಂಭದ ಸ್ಥಳಕ್ಕೆ ಹೋಲಿಸಿದಾಗ ಇಲ್ಲಿ ನಿಂತು ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು, ಸರಿನಾ? ಇಲ್ಲಿಂದ ನೋಡಿದಾಗ ನಾರ್ತ್ ಈಸ್ಟ್ ಕಡೆಗೆ 45 ಡಿಗ್ರಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ. 45 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಅದು ನಾರ್ತ್ ಈಸ್ಟ್ ಅನ್ನೋದು ಉತ್ತರ ಪೂರ್ವ ಅಂತ ಟೈಪ್ ಆಗಿದೆ. ಒಂದು ಸ್ವಲ್ಪ ಇಂಗ್ಲೀಷ್ ಕೀ ಆನ್ಸರ್ ನೋಡ್ಬಿಟ್ಟು ಹೇಳೋಣ. ಸೊ ನಾರ್ತ್ ಈಸ್ಟ್ ಕಡೆಗೆ 45 ಡಿಗ್ರಿಗಿಂತ ಲೆಸ್ ಇರಬೇಕು. ನಾರ್ತ್ ಈಸ್ಟ್ ಕಡೆಗೆ ಲೆಸ್ ದ್ಯಾನ್ 45 ಡಿಗ್ರಿ. ಚಾಯ್ಸ್ ಬಿ ಈಸ್ ದ ರೆಲೆವೆಂಟ್ ಚಾಯ್ಸ್. ಫೈನ್. ದ ನೆಕ್ಸ್ಟ್ ಒನ್, ಮುಂದಿನ ಪ್ರಶ್ನೆ. ಇದು ನನ್ನಿಂದ ಆದ ಮಿಸ್ಟೇಕ್ ಅಪ್ಪ, ನಾಟ್ ಫ್ರಮ್ ದ ಎಕ್ಸಾಕ್ಟ್ ಕ್ವಶನ್ ಪೇಪರ್, ಸರಿನಾ? ಎಸ್, ಬನ್ನಿ. ಇನ್ ಎ ಗ್ರೂಪ್ ಆಫ್ 120 people or persons, 80 are Indians and the rest are foreigners.
Further, 70 persons in the group can speak English. The number of Indians who can speak English is. ಪ್ರಶ್ನಿಸುವ ಶೈಲಿ ಎಷ್ಟು ಅದ್ಭುತವಾಗಿದೆ ಗಮನಿಸ್ಕೊಳ್ಳಿ. ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ದೀಸ್ ಆರ್. 120 ವ್ಯಕ್ತಿಗಳ ಗುಂಪಿನಲ್ಲಿ 80 ಜನ ಭಾರತೀಯರು, ಉಳಿದವರು ವಿದೇಶಿಯರು. ಇದಷ್ಟೇ ಇಲ್ಲದ ಗುಂಪಿನಲ್ಲಿ 70 ಜನ ಆಂಗ್ಲ ಭಾಷೆ ಮಾತನಾಡಬಲ್ಲರು, ಇಂಗ್ಲೀಷನ್ನು ಮಾತನಾಡಬಲ್ಲರು. ಹಾಗಾದ್ರೆ ಇಂಗ್ಲಿಷ್ ಮಾತನಾಡುವಂಥ ಭಾರತೀಯರ ಸಂಖ್ಯೆ ಎಷ್ಟಿರೋಕೆ ಸಾಧ್ಯ? ಇಂಟ್ರೆಸ್ಟಿಂಗ್. ಚೆಕ್ ಮಾಡುವ ಬನ್ನಿ. ಒಟ್ಟು ಜನ ಎಷ್ಟು ಇದ್ದಾರೆ? 120 ಜನ ಇದ್ದಾರೆ. ಅವರೇ ಹೇಳಿರುವಂಥ 80 ಜನ ಭಾರತೀಯರು. 120ರಲ್ಲಿ 80 ಹೋದ್ರೆ ಉಳಿಯೋದೆಲ್ಲ ವಿದೇಶಿ. ಸಾರಿ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಒಂದು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋರ ಸಂಖ್ಯೆ ಎಷ್ಟೇ? ಇದಿಷ್ಟರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅನ್ಕೊಳ್ತಾನೆ. ಇದರಲ್ಲಿ ಇಂಗ್ಲೀಷನ್ನು ಮಾತನಾಡೋ ಜನ, ಆಂಗ್ಲ ಭಾಷೆಯನ್ನು ಮಾತನಾಡೋ ಜನರ ಸಂಖ್ಯೆ ಎಷ್ಟು ಆಗುತ್ತಾ? 70. ಸಪೋಸ್ ಒಂದು ವೇಳೆ ಅತಿ ಕಡಿಮೆ ಸಂಖ್ಯೆ ಜನ ಫಾರಿನರ್ಸ್, ಈಗ ಫಾರಿನರ್ಸ್ ಯಾರೂ ಇಂಗ್ಲೀಷ್ ಮಾತಾಡಲ್ಲ ಅಂತ ಇಟ್ಕೊಳ್ಳಿ, ಕನಿಷ್ಠ ಜನ ಮಾತಾಡೋದು, ಇಲ್ಲ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಮ್ಯಾಕ್ಸಿಮಮ್. ಮಾಹಿತಿ ಸರಿ ಇದೆಯಾ? 2 ಕೂಡ್ಸರಿ ಎಷ್ಟು ಆಗಬೇಕು? 70 ಆಗಬೇಕು. 40ಕ್ಕೆ ಎಷ್ಟು ಸೇರಿಸಿದ್ರೆ 70 ಆಗತ್ತಾ? 30 ಸೇರಿಸಿದ್ರೆ 70 ಆಗತ್ತೆ. ಅಥವಾ 0ಗೆ ಅದು ಎಷ್ಟು ಸೇರಿಸಿದ್ರೆ 70 ಆಗತ್ತಾ? 0ಗೆ 70 ಸೇರಿಸಿದ್ರೆ 70 ಆಗತ್ತೆ. ಹಾಗಾದ್ರೆ ಭಾರತೀಯರು, ಆಂಗ್ಲ ಭಾಷೆಯನ್ನು ಮಾತನಾಡುವ ಭಾರತೀಯರು 36 ಇರಬೇಕು, ಇಲ್ಲ 30ಕ್ಕಿಂತ ಜಾಸ್ತಿ, ಗರಿಷ್ಠ ಎಷ್ಟು ಇರಬೇಕು? 70 ಇರಬೇಕು. ಐದರ್ 30 ಆರ್ ಮೋರ್. ಕನಿಷ್ಠ 30 ಜನ ಇರ್ತಾರೆ, ಗರಿಷ್ಠ 70 ಜನ ಇರ್ತಾರೆ. 30 ಆರ್ ಮೋರ್. ಕನ್ಫರ್ಮ್ ಆಗಿ ಹೇಳೋಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿಲ್ಲ, ಕ್ವಶನ್ ಕೇಳಿಲ್ಲ, ಚಾಯ್ಸಲ್ಲಿ ಬಂದಿಲ್ಲ. ಏನು ಕೇಳಿದ್ದಾರೆ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ? ಹಾಗಾದ್ರೆ ಈಗ ಎಲ್ಲ ಕ್ವಶನ್ಸನ್ನು ಕಾಮನ್ ಸೆನ್ಸ್ ಕ್ವಶನ್ಸ್ ಅಂತ ಕರಿಬೋದಾ? ವಾಪಸ್ ನಮ್ಮ ಸ್ಟೇಟ್ಮೆಂಟಿಗೆ ಪುನಃ ಬರ್ತೀನಿ ನಾನು. ಜಗತ್ತಲ್ಲೇ ಸರಳವಾದ ವಿಷಯ ಗಣಿತ ಅಂತ ಹೇಳ್ಬೋದಾ? ಬನ್ನಿ ಚರ್ಚೆ ಮಾಡೋಣ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸ್ ನಮಗೋಸ್ಕರ ಕಾಯ್ತಾ ಇದೆ. ಕ್ವಶನ್ ಪೇಪರ್ ಹೆಂಗಿರಬೇಕು? ಕ್ವಶನ್ ಬಿಡಿಸಿದಷ್ಟು ಖುಷಿ ಕೊಡೋ ಹಂಗಿರಬೇಕು. ಕ್ವಶನ್ ಪೇಪರ್ ಹೆಂಗಿರಬೇಕು? ನಮ್ಮ ತಪ್ಪುಗಳನ್ನು ಕೂಡ ಗುರುತಿಸಿ ನಮಗೆ ಹೇಳೋ ಹಂಗಿರಬೇಕು. ಕ್ವಶನ್ ಪೇಪರ್ ಹೆಂಗಿರಬೇಕು? ನಮ್ಮಲ್ಲಿ ಹಠ ಉಂಟು ಮಾಡೋ ಥರ ನಾನು ಸಾಧಿಸ್ತೀನಿ, ಈಗ ಆಗಿಲ್ಲ ಅಂದರೆ ಇನ್ನೊಂದು ಸಲ ಆಗಿಲ್ಲ ಅಂದರೆ ಮತ್ತೊಂದು ಸಲ ಸಾಧಿಸೋವರೆಗೂ ಬಿಡಲ್ಲ ನಾನು, ಹಂಗಿರಬೇಕು. isn't it? Consider all 3-digit numbers. 3-digit numbers ನಮ್ಮಲ್ಲಿ ಸಿಂಗಲ್ ಡಿಜಿಟ್ ನಂಬರ್ ಇದೆ, ಡಬಲ್ ಡಿಜಿಟ್ ನಂಬರ್ ಇದೆ, ಟ್ರಿಪಲ್ ಡಿಜಿಟ್ ನಂಬರ್ ಇದೆ, ಕ್ವಾಡ್ ಡಿಜಿಟ್ ನಂಬರ್ ಇದೆ, 5 ಡಿಜಿಟ್ ನಂಬರ್ ಇದೆ. n ನಂಬರ್ ಆಫ್ ಡಿಜಿಟ್ಸ್ ಇರುವಂಥ there are n numbers, isn't it? ಬಟ್ ಈ 3-digit ನಂಬರ್ಸ್ಗೆ ಒಂದು ಕಂಡೀಷನ್ ಏನು ಅಂದ್ರೆ, ವಿದೌಟ್ ರಿಪಿಟೇಷನ್ ಆಫ್ ಡಿಜಿಟ್ಸ್. 111, 222, 333, 444, 555 ಗೋಲ್ಡನ್ ನಂಬರ್ಸ್ ಅನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ. ಅಲಾಂಗ್ ವಿತ್ ದಾಟ್, obtained using 3 non-zero digits. ಅಲ್ಲಿ 0 ಇರಬಾರ್ದು. By the same time, they must be multiples of 3. 3ರ ಅಪವರ್ತ್ಯಗಳಾಗಿರ್ಬೇಕು, 3ರ ಗುಣಲಬ್ಧಗಳಾಗಿರ್ಬೇಕು, ಅಥವಾ 3ರಿಂದ ಭಾಗ ಹೋಗೋ ಸಂಖ್ಯೆ ಆಗಿರ್ಬೇಕು, ಒಂದಂಕಿ ಸಂಖ್ಯೆ ಆಗಿರ್ಬೇಕು. ಇರೋದು 3, 6, 9, 3 ತಾನೆ. 3ರಿಂದ ಭಾಗ ಹೋಗೋ ಒಂದಂಕಿ ಸಂಖ್ಯೆಗಳು ಅಂದ್ರೆ 3 ಮಾತ್ರ ತಾನೆ. 3, 6, 9. Let S be their sum. Which of the following is or are correct? S is always divisible by 74. S is always divisible by 9. Out of these two statements, which one that you would like to choose? 3ರ ಗುಣಲಬ್ಧವಾಗಿರುವ ಸರಿಯಾದ ಪದ 3ರ ಅಪವರ್ತ್ಯವಾಗಿರುವ ಗಣಿತದ ಪಠ್ಯಪುಸ್ತಕದಲ್ಲಿ, ಸರಿನಾ? ಶೂನ್ಯವಲ್ಲದ 3 ಅಂಕಿಗಳನ್ನು ಪರಿಗಣಿಸಿ, ಒಂದಂಕಿ ಆಗಿರಬೇಕು, ಸಿಂಗಲ್ ಡಿಜಿಟ್ ಆಗಿರಬೇಕು, ಅಂಕಿಗಳ ಪುನರಾವರ್ತನೆಯಾಗದಂತೆ, ದ ರಿಪಿಟೇಷನ್ ಆಫ್ ಡಿಜಿಟ್ಸ್ ಆಗದಂತೆ ಇವುಗಳ ಮೊತ್ತ ಎಸ್ ಆಗಿರಲಿ. ಇಂಥ ಎಲ್ಲ ಸಂಖ್ಯೆಗಳನ್ನು ಪರಿಗಣಿಸ್ಬೇಕಲ್ಲಪ್ಪ. ಯಾವ್ಯಾವ್ದ್ರಿ ಅದು? ಸಿಂಗಲ್ ಡಿಜಿಟ್ ನಂಬರ್, 3ರಿಂದ ಭಾಗ ಹೋಗುವಂಥ ಸಿಂಗಲ್ ಡಿಜಿಟ್ ನಂಬರ್ಸ್ 3, 6, 9. ಹಾಗಂತೇಳಿ 333 ಅಂತ ಬರೆಯೋ ಹಾಗಿಲ್ಲ. ಯಾಕೆ ಹೇಳಿ? ಅಂಕಿಗಳ ಪುನರಾವರ್ತನೆ ಇರದೆ ಇದಕ್ಕೆ ಅವಕಾಶ ಇಲ್ಲ. 333, 666, 999. ಹಾಗಾದ್ರೆ ಈ 3ನ್ನ ಹೊರತುಪಡಿಸೋದಾದ್ರೆ ಅಲ್ಲಿರೋ ನಂಬರ್ಸ್ ಯಾವ್ದ್ರಿ? 369,
396, 639, 693, 936, 963. ಮೂರಂಕಿ ಎಲ್ಲ ಸಂಖ್ಯೆ ಬರ್ಕೊಂಡಿದ್ದೀವಾ? ಇವನ್ನೆಲ್ಲ ಕೂಡಿಸ್ಬೇಕಂತ. 9, 15, 24, 30, 36, 9, 12, 21, 24, 33, 39, 12, 21, 27, 33, 6, 39 ಟೋಟಲ್ ಕೂಡಿಸ್ದಾಗ ದೊರೆಯೋ ಮೊತ್ತಕ್ಕೆ ಎಸ್ ಅಂತ ತಾನೇ ಕರೆದಿದ್ದವರು. ಮೊತ್ತ ಅಂದರೆ ಸಂಕಲನ ತಾನೇ, ಅರ್ಥ ಆ್ಯಡ್ ತಾನೇ ಮಾಡಬೇಕು. 3996 ಅನ್ನೋ ಸಂಖ್ಯೆ 9ರಿಂದ ಭಾಗ ಹೋಗುತ್ತೋ ಇಲ್ವೋ? ರೂಲ್ಸ್ ಆಫ್ ಡಿವಿಸಿಬಿಲಿಟಿ. 6ಕ್ಕೆ 9 ಸೇರಿಸಿದ್ರೆ 15, 15ಕ್ಕೆ 9 ಸೇರಿಸಿದ್ರೆ 24 + 3 27. 27 ಅನ್ನೋ ಸಂಖ್ಯೆ 9ರಿಂದ ಭಾಗ ಹೋಗತ್ತಾ? ಇದು ಹೋಗತ್ತೆ. ಇದ್ರ ಬಗ್ಗೆ ಚೆಕ್ ಮಾಡಬೇಕೀಗ. ಏನಂತ? 3996 74ರಿಂದ ಭಾಗ ಹೋಗತ್ತಾ ಅಂತ ಚೆಕ್ ಮಾಡೋಣ. ಲೆಟ್ಸ್ ಕ್ರಾಸ್ ವೆರಿಫೈ ಒನ್ಸ್. 74ರಿಂದ ಭಾಗ ಹೋಗುತ್ತೋ ಇಲ್ವಂತ. 74 5 370 ಆಗತ್ತಾ ನೋಡಿ, ಚೆಕ್ ಮಾಡಿ. ಶೇಷ 74 4 296 ಆಗತ್ತಾ ನೋಡಿ. ಶೇಷ 0 ಉಳಿದ್ರೆ ಪೂರ್ತಿಯಾಗಿ ಭಾಗ ಹೋಯ್ತು ಅಂತ ಅರ್ಥ. ಹಾಗಾದ್ರೆ ಎಸ್ ಅನ್ನೋ ಈ ಸಂಖ್ಯೆ 74ರಿಂದನೂ ಭಾಗಿಸಲ್ಪಡ್ತದ, 9ರಿಂದಲೂ ಭಾಗಿಸಲ್ಪಡ್ತದ. ಹೀಗಾಗಿ ಉತ್ತರ ಬಂದು ಬೋತ್ 1 and 2 ಅನ್ನೋ ಆಯ್ಕೆ ತಾನ. ಕ್ವಶನ್ ಪೇಪರ್ ತೆಗೆದಿರೋರ್ಗೆ ಹ್ಯಾಟ್ಸ್ ಆಫ್ ರೇ. ಫೈನ್. ಈ ಸಲದ ಪ್ರಶ್ನೆ ಪತ್ರಿಕೆಯ ಮತ್ತೊಂದು ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಎಸ್, ವಿ ಹ್ಯಾವ್ ಎನ್ ಎಕ್ಸ್ಪ್ಲನೇಷನ್ ಹಿಯರ್. ಈ ಸಲ ಪ್ರಶ್ನೆ ಪತ್ರಿಕೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಬರೀ ಪುಸ್ತಕಗಳಿಂದ ನಕಲು ಮಾಡಿರುವಂಥ ಪ್ರಶ್ನೆಗಳಲ್ಲ, ಯಾವುದೋ ವೆಬ್ಸೈಟಲ್ಲಿ ಹುಡುಕೊಳ್ತೀನಿ ಅನ್ನೋ ಪ್ರಶ್ನೆಗಳೂ ಅಲ್ಲ, ಮೊಬೈಲ್ ಆ್ಯಪಲ್ಲಿ ಸಿಗೋ ಪ್ರಶ್ನೆಗಳೂ ಅಲ್ಲ, ಬಹುಶಃ ಸಾಧನಾ ಅಕಾಡೆಮಿ ಅಥವಾ ಸಾಧನಾ ಯೂಟ್ಯೂಬ್ ಚಾನಲಲ್ಲಿ ಸಿಗೋ ಪ್ರಶ್ನೆಗಳು. ಎಸ್, ಇಲ್ಲ ಗೊತ್ತಿಲ್ಲ. ಆದರೆ ಯೋಚನೆ ಮಾಡಿ ವಿಷಯವನ್ನು ಕಲಿತಂಥ ವ್ಯಕ್ತಿ, ವಿಷಯವನ್ನು ಅರ್ಥ ಮಾಡ್ಕೊಂಡಂಥ ವ್ಯಕ್ತಿ, ಸರಿಯಾಗಿ ಅಧ್ಯಯನ ಮಾಡಿರುವಂಥ ವ್ಯಕ್ತಿಗೆ ಖಂಡಿತ ಸುಲಭವಾಗಿರೋ ಪ್ರಶ್ನೆಗಳು ತಾನೆ. ಇಲ್ಲಿದೆ ನೋಡಿ ಚಾರ್ಟು. ಆವಾಗ ಏನಾದ್ರು ಡೌಟ್ ಇದ್ದರೆ ಇನ್ನು ಬರ್ಕೊಳ್ಳಿ, ಕ್ಲೀನಾಗಿ ತಗೊಳ್ಳಿ ಈ ಚಾರ್ಟನ್ನು. ದೀಸ್ ಆರ್ ದಿ ನಂಬರ್ಸ್. ಎಸ್, ವಿ ಹ್ಯಾವ್ ದ ಟೋಟಲ್ ಸಮ್ ಇಸ್ ಬೀಂಗ್ ಗಿವನ್. ಚೆಕ್ ಮಾಡಿ ನೋಡಿ. ಡಿವಿಸಿಬಲ್ ಬೈ 74, ಡಿವಿಸಿಬಲ್ ಬೈ 9. ತುಂಬ ಒಳ್ಳೆ ಪ್ರಶ್ನೆ ತೆಗೆದಿದ್ದಾರೆ. ಪ್ರಶ್ನೆ ಪತ್ರಿಕೆ ತಯಾರಕರು ಯಾರೋ ಗೊತ್ತಿಲ್ಲ, ಅವರಿಗೆ ದೊಡ್ಡ ಒಂದು ಸಲ್ಯೂಟ್. ಫೈನ್, ಕಮ್ ಆನ್. There are 2 classes A and B having 25 and 30 students respectively. In class A, the highest score is 21 and the lowest score is 17. In class B, the highest score is 30 and the lowest score is 22. If 4 students are shifted from class A to class B, what would be the logical decision made by you? Number 1, either the average score of class B will be definitely decreased or it's going to decrease. The average score of class A will definitely increase. Which of the above statements is or are correct? We have the various choices. ಏನು ಪ್ರಶ್ನೆ ರೀ, ಸರಾಸರಿ ಬಗ್ಗೆ ಕೇಳಿರೋ ಏನು ಅದ್ಭುತವಾದ ಪ್ರಶ್ನೆ ರೀ. ಎ ಮತ್ತು ಬಿ ತರಗತಿಗಳು ಅನುಕ್ರಮವಾಗಿ 25 ಮತ್ತು 30 ವಿದ್ಯಾರ್ಥಿಗಳನ್ನು ಹೊಂದಿವೆ. ಕ್ಲಾಸ್ ಎನಲ್ಲೇ ಅತ್ಯಧಿಕ ಸ್ಕೋರ್ 21 ಮತ್ತು ಅತ್ಯಂತ ಕಡಿಮೆ ಸ್ಕೋರ್ 17. ಕ್ಲಾಸ್ ಬಿನಲ್ಲೇ ಗರಿಷ್ಠ ಅಂಕ 30 ಮತ್ತು ಕನಿಷ್ಠ ಅಂಕ 22 ಆಗಿದ್ದಾಗ, ಹಾಗೂ ಅಂತಿಮವಾಗಿ ಎ ಕ್ಲಾಸ್ನಿಂದ 4 ವಿದ್ಯಾರ್ಥಿಗಳು ಬಿ ಕ್ಲಾಸ್ಗೆ ವರ್ಗಾಯಿಸಲ್ಪಟ್ಟರೆ ತೆಗೆದುಕೊಳ್ಳಬಹುದಾದ ನಿರ್ಣಯಗಳು ಯಾವುದು? ಮೊದಲ ನಿರ್ಣಯ, ವರ್ಗ ಬಿಯ ಸರಾಸರಿ ಸ್ಕೋರ್ ಖಂಡಿತವಾಗಿ ಕಡಿಮೆ ಆಗ್ತದೆ, ವರ್ಗ ಎನ ಸರಾಸರಿ ಸ್ಕೋರ್ ಖಂಡಿತವಾಗಿ ಹೆಚ್ಚಾಗ್ತದೆ. ನೋಡೋಣ. ದ ಆವರೇಜ್ ಕಾಣಿಸ್ತಾ ಇಲ್ವೇನ್ರಿ? ಈಗ ಕಾಣಿಸುತ್ತಪ್ಪ? ಗೊತ್ತಿಲ್ಲ ರೀ. ಈಗ ಕಾಣಿಸುತ್ತಾ? ಸರಾಸರಿ ಪರವಾಗಿಲ್ಲ ಸರ್, ಕಾಣಿಸುತ್ತಾ? ಇದೇ ತಾನೇ ಸರಾಸರಿ ಅನ್ನೋ ಪದದ ಅರ್ಥ. ಬನ್ನಿ ನೋಡೋಣ. ಹಾಗಾದ್ರೆ ಇಲ್ಲಿ ಬರೋ ಸರಾಸರಿ 17ಕ್ಕಿಂತ ಹೆಚ್ಚು ಮತ್ತು 21ಕ್ಕಿಂತ ಕಡಿಮೆ. ವಿಲ್ ಯು ಅಗ್ರಿ? ಇಲ್ಲಿ ಬರುವಂಥ ಸರಾಸರಿ ನಮಗೆ 17ಕ್ಕಿಂತ ಜಾಸ್ತಿ ಇರ್ತದ, 21ಕ್ಕಿಂತ ಕಡಿಮೆ ಇರ್ತದ.
ಯಾವಾಗಲೂ ಸರಾಸರಿ ಕನಿಷ್ಠ ಮತ್ತು ಗರಿಷ್ಠ ಮಿತಿಗಳ ಮಧ್ಯದಲ್ಲಿ ಬರ್ತದೆ. ಅದು 18 ಬರುತ್ತೋ, 19 ಬರುತ್ತೋ, 20 ಬರುತ್ತೋ, 21 ಬರುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿನ ಸರಾಸರಿ 22ಕ್ಕಿಂತ ಜಾಸ್ತಿ, ಬಟ್ 31ಕ್ಕಿಂತ ಕಡಿಮೆ. ಅಂದ್ರೆ ಈ ಗುಂಪಿನ ಸರಾಸರಿ ಜಾಸ್ತಿ ಇದೆಯಾ, ಆ ಗುಂಪಿನ ಸರಾಸರಿ ಕಡಿಮೆ ಇದೆಯಾ? ಕಡಿಮೆ ಸರಾಸರಿ ಇರೋ 4 ಹುಡುಗರು ಆ ಕಡೆ ಹೋಗ್ಬಿಟ್ರೆ ಹೈಯೆಸ್ಟ್ ಅಂದ್ರೆ ಎಷ್ಟು ಇರ್ಬೋದು? ಒಂದು 20 ಇರ್ಬೋದಪ್ಪ. ಆಲ್ರೆಡಿ ಇವರು ಕಡಿಮೆ ಅಂದ್ರೆ 22 ಇರ್ತಾರೆ. 20 ಇರೋರು ಬಂದ್ರೆ ಇವ್ರ ಸರಾಸರಿ ಇನ್ನೂ ಕಡಿಮೆ ತಾನೇ ಆಗಬೇಕು. ಹಾಗಾಗಿ ವರ್ಗ ಬಿಯ ಸರಾಸರಿ ಸ್ಕೋರ್ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಅಂತಾನೆ ಅರ್ಥ. ಹೇಳಿದ್ನಲ್ಲ, ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸ್ತವರು ಅದ್ಭುತ ರೀ. ಕ್ಲಾಸ್ ಏನ ಸರಾಸರಿ ಸ್ಕೋರ್ ಖಂಡಿತವಾಗಿಯೂ ಹೆಚ್ಚಾಗ್ತದೆ, ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ, ಸಪೋಸ್ ಒಂದು ವೇಳೆ ಹೈಯೆಸ್ಟ್ ಸ್ಕೋರ್ ಮಾಡೋರೆ 4 ಜನ ಹೋಗ್ಬಿಟ್ರೆ ಇವಾಗ ಸರಾಸರಿ ಮತ್ತೆ ಕಡಿಮೆ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ ನಮಗೆ, ಬಟ್ ಇದ್ರ ಬಗ್ಗೆ ಕನ್ಫರ್ಮೇಷನ್ ಇದೆ. ಹ್ಯಾನ್ಸ್ ದ ಚಾಯ್ಸಸ್ ಎ. ಸರಾಸರಿಯ ಗುಣಲಕ್ಷಣಗಳನ್ನು ಈ ಭಾಷೆಯಲ್ಲಿ ಕಲ್ತ್ಕೊಳ್ಬೇಕೇ ವಿನಃ ಸಿಗ್ಮಾ ಎಕ್ಸ್ ಅಪಾನ್ ಎನ್ ಇಸ್ ಈಕ್ವಲ್ ಟು ಸರಾಸರಿ ಪ್ರಾಪ್ತಾಂಕಗಳ ಒಟ್ಟು ಮೊತ್ತವನ್ನು ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುವ ಉತ್ತರಕ್ಕೆ ಸರಾಸರಿ ಅಂತ ಕರಿತೀವಿ ಅನ್ನೋ ಕಂಠಪಾಠ ಪದ್ಧತಿ ಇಂಡಿಯನ್ ಸಿವಿಲ್ ಸರ್ವಿಸಸ್ನಂಥ ಎಕ್ಸಾಮ್ಗಳಿಗೆ ಮ್ಯಾಚ್ ಆಗಲ್ಲ ಅಂತ ಮತ್ತೊಂದು ಸಾರಿ ತಮ್ಮ ಗಮನಕ್ಕೆ ತರ್ತಾ, the next interesting question based on the ranking test. Consider the two statements and a question followed by it. Statement number 1, Priya is 4 ranks below Seema and 31st from the bottom. Statement number 2, Ena is 2 ranks above Seema and 37th from the bottom. The question asked is, what is Seema's rank from the top in the class of 40 students? ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ 2 ಸ್ಟೇಟ್ಮೆಂಟಲ್ಲಿ ಯಾವುದು ಸಾಕಾಗ್ತದೆ? ಎಸ್, ಈ ಮೊದಲು ಸ್ಟೇಟ್ಮೆಂಟ್ ಸಾಕಾಗ್ತದೆ ಅನ್ನೋ ಕ್ವಶನ್ ಕೇಳಿದಾಗ ಟಾಪಿಕ್ ಬಂದು ಡಾಟಾ ಸಫಿಸಿಯನ್ಸಿ. ಡಾಟಾ ಸಫಿಸಿಯನ್ಸಿ ಹೊಸ ಅಧ್ಯಾಯ ರೀ. ಇಲ್ಲ, ಮೊದಲಿನಿಂದ ಇತ್ತೋ, ಇತ್ತೀಚೆಗೆ ಹೆಚ್ಚು ಪ್ರಚಾರವನ್ನು ಪಡ್ಕೊಂಡಂಥ ಅಧ್ಯಾಯ ರೀ. ಇಂಡಿಯನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದ್ದು ಯಾವಾಗ? 1979. ಪೋಸ್ಟ್ ಇಂಡಿಪೆಂಡೆನ್ಸ್ UPSC ಮೂಲಕ ಮೊದಲ ನೇಮಕಾತಿ ಶುರುವಾಗಿದ್ದು 79ರಲ್ಲಿ. ಸಿಂಗಲ್ ಸ್ಟೇಜ್ ಎಕ್ಸಾಮಿನೇಷನ್ ಏನೋ ಇತ್ತು ಅವಾಗ. ಕಾಲಾಂತರದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಯಿತು, ಆಸ್ಪಿರೆಂಟ್ಸ್ ಜಾಸ್ತಿ ಆದರು, ಪ್ರಿಪರೇಷನ್ ಜಾಸ್ತಿ ಆಯಿತು. ಆವಾಗ 86ಕ್ಕೆ ಸಾರಿ ಸಿಲೆಬಸ್ ಚೇಂಜ್ ಮಾಡಿದ್ರು. ಮಲ್ಟಿ ಸ್ಟೇಜ್ ಎಕ್ಸಾಮಿನೇಷನ್ ಅಂತ ಬಂತು, ಪ್ರಿಲಿಮ್ಸ್ ಅಂತ ಬಂತು, ಮೇನ್ಸ್ ಅಂತ ಬಂತು. ಅದ್ರ ಜೊತೆಗೆ ಪೂರಕವಾಗಿ ವಾಟ್ ಹ್ಯಾಪನ್ಡ್, 86ರಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಸಬ್ಜೆಕ್ಟ್ಸ್ಗಳು ಕೂಡ ಸೇರ್ಪಡೆ ಆದವು. ದೆನ್ ವಾಟ್ ನೆಕ್ಸ್ಟ್? 86ರಿಂದ 2010ರವರೆಗೂ ಯಾವುದೇ ಚೇಂಜಸ್ ಇಲ್ಲ. 2011ಕ್ಕೆ ಹೊಸ ಪಠ್ಯಕ್ರಮ ಬಂತು, ಅದೇ CSAT, ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್, ನಾಗರಿಕ ಸೇವಾ ಪರೀಕ್ಷೆಗಳ ಅಭಿಕ್ಷಮತಾ ಪರೀಕ್ಷೆ ಅಂತ ಹೇಳಿ. ಸೊ ಇಲ್ಲಿಂದ ಡಾಟಾ ಸಫಿಸಿಯನ್ಸಿ ಪಾಪ್ಯುಲಾರಿಟಿ ಸ್ಟಾರ್ಟ್ ಆಯಿತು. ಡಾಟಾ ಸಫಿಸಿಯನ್ಸಿ ಯುಗ ಶುರುವಾಯಿತು. ಡಾಟಾ ಸಫಿಸಿಯನ್ಸಿ, ಡಾಟಾ ಅನಾಲಿಸಿಸ್, ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಅನಾಲಿಸ್ಟ್. ಇಲ್ಲೂ ಕೇಳಿದ್ದಾರೆ, ಡಾಟಾ ಅನಾಲಿಸ್ಟ್ ಇರೋ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಂದಿನ ಸೀರೀಸಲ್ಲಿ ತೊಗೊಂಬರ್ತೀವಿ ಎಲ್ಲ ಕ್ವಶನ್ಸನ್ನು ಹೀಗೆ ಡಿಸ್ಕ್ರಿಪ್ಟಿವ್ ಆಗಿ ಗ್ರಾಫಿಕ್ಸ್ ಜೊತೆಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ನೀವು ನೋಟ್ಸ್ ಮಾಡೋದಕ್ಕೆ ಹೆಲ್ಪ್ ಆಗೋ ರೀತಿಲೇ ಎಕ್ಸ್ಪ್ಲೈನ್ ಮಾಡ್ಕೊಂಬರೋಣ ಅಂತ ಹೇಳ್ತಾ ಬನ್ನಿ ಈಗ ಸದ್ಯ ಕೇಳಿರೋ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಈ 2 ಹೇಳಿಕೆ ಜೊತೆಗೆ ಪ್ರಶ್ನೆ ಗಮನಿಸಿ. ಹೇಳಿಕೆ 1, ಪ್ರಿಯಾರವರು ಸೀಮಾಗಿಂತ 4 ಸ್ಥಾನ ನಂತರದಲ್ಲಿದ್ದ ಕೊನೆಯಿಂದ 31ನೇ ಸ್ಥಾನದಲ್ಲಿದ್ದಾರೆ. ಹೇಳಿಕೆ 2, ಏನಾರವರು ಸೀಮಾರವರಿಗಿಂತ 2 ಸ್ಥಾನ ಮೊದಲಿದ್ದ ಕೊನೆಯಿಂದ 37ನೇ ಸ್ಥಾನದಲ್ಲಿದ್ದಾರೆ. ಕೇಳಿರೋ ಪ್ರಶ್ನೆ 40 ವಿದ್ಯಾರ್ಥಿಗಳ ಈ ತರಗತಿಯ ಶ್ರೇಯಾಂಕದಲ್ಲಿ, ರ್ಯಾಂಕಲ್ಲಿ, ರ್ಯಾಂಕಿಂಗ್ ಟೆಸ್ಟ್ಗೆ ಕನ್ನಡದಲ್ಲಿ ಶ್ರೇಣೀಕರಣ ಪರೀಕ್ಷೆ, ದರ್ಜಾಂಕನ ಪರೀಕ್ಷೆ, ಶ್ರೇಯಾಂಕ ಪರೀಕ್ಷೆ ಅಂತ ಕೂಡ ಕರಿತೀವಿ. ಸೀಮಾರವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅಂತ ಪ್ರಶ್ನೆ. ಸಪೋಸ್ ಒಂದು ವೇಳೆ ಮೊದಲ ಹೇಳಿಕೆಯನ್ನು ಗಮನಿಸ್ಕೋಣ, 2 ಬಿಟ್ಬೋಣ ಈಗ, ಸರಿನಾ? ಪ್ರಿಯಾ ಸೀಮಾಗಿಂತ 4 ಸ್ಥಾನ ನಂತರದಲ್ಲಿದ್ದು ಕೊನೆಯಿಂದ 31ನೇ ಸ್ಥಾನಕ್ಕಿದ್ದಾರೆ, ಸರಿನಾ? ಹಾಗಾದರೆ ಪ್ರಿಯಾರವರು ಕೊನೆಯಿಂದ 31ನೇ ಸ್ಥಾನ ಅಂದ್ರೆ 30 ಜನರ ನಂತರಕ್ಕೆ ತಾನೇ ಇರೋದು. ಇಸ್ ದ್ಯಾಟ್ ಕರೆಕ್ಟ್? ವಿಲ್ ಯು ಅಗ್ರಿ? 30ರ ನಂತರ. ಹಾಗೆ ಸೀಮಾರವ್ರು ಇವ್ರಿಗಿಂತ 4 ಸ್ಥಾನ ಮೊದಲು ಅಂದರೆ 3 ಜನ ಆದಮೇಲೆ ಸೀಮಾ ಇದ್ದಾರೆ. ಬಟ್ ಪ್ರಿಯಾರವರು ಸೀಮಾಗಿಂತ 4 ಸ್ಥಾನ ನಂತರದಲ್ಲಿದ್ದು ಕೊನೆಯಿಂದ 31ನೇ ಸ್ಥಾನ. ಇವರು 30 ಪ್ಲಸ್ ಪ್ರಿಯಾ ಒಬ್ಬರು, 31 ಪ್ಲಸ್ 3 34 ಪ್ಲಸ್ 1 35 ಜನ ಕೊನೆಯಿಂದ. ಟೋಟಲ್ ಇರೋದೇ 40. ಈ 40ರಲ್ಲಿ 35 ಹೋದ್ರೆ ಎಷ್ಟು ಉಳಿಯುತ್ತೆ?
ಹಾಗಾದ್ರೆ 5 ಜನರ ನಂತರದ ಸ್ಥಾನ ಅಂತ ಹೇಳಿದ್ರೆ ಸೀಮಾರವ್ರು ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ? ಹಾಗಾದ್ರೆ ಮೊದಲನೇ ಹೇಳಿಕೆಯಿಂದ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋಕೆ ಸಾಧ್ಯ ಆಯ್ತಾ? ಸೀಮಾರವರು ಈ ಶ್ರೇಯಾಂಕದಲ್ಲಿ ಎಷ್ಟನೇ ಶ್ರೇಯಾಂಕದಲ್ಲಿದ್ದಾರೆ? 6ನೇ ಶ್ರೇಯಾಂಕದಲ್ಲಿದ್ದಾರೆ. ಇದರಿಂದ ಅಂತೂ ಉತ್ತರ ಸಿಕ್ತು. ಹೇಳಿಕೆ 2ರಿಂದ ಏನಾಗುತ್ತೆ ಚೆಕ್ ಮಾಡೋಣ. ಕ್ವಶನ್ ಪೇಪರ್ ತೆಗೆದಿರೋರಿಗೆ ರಿಯಲಿ ಹ್ಯಾಟ್ಸ್ ಆಫ್. ಏನಾರವರು ಸೀಮಾಗಿಂತ 2 ಸ್ಥಾನ ಮೊದಲಿದ್ದು ಕೊನೆಯಿಂದ 37ನೇ ಸ್ಥಾನ. 37ನೇ ಸ್ಥಾನ ಅಂದರೆ 36 ಜನರ ನಂತರದ ಸ್ಥಾನ. ಆದರೆ ಇವರು ಸೀಮಾರವರಿಗಿಂತ 2 ಸ್ಥಾನ ಮೊದಲಿದ್ದಾರೆ ಅಂದರೆ ಇಬ್ಬರ ಮಧ್ಯೆ ಒಬ್ಬರು ಇರ್ತಾರೆ. ರ್ಯಾಂಕ್ 1 ರ್ಯಾಂಕ್ 3 ಇವರಿಗಿಂತ 2 ಮುಂಚೆ, ಹಾಗೆ ಇಬ್ಬರ ಮಧ್ಯೆ ಒಬ್ಬರು ಇರ್ತಾರೆ. ಹಾಗಾದ್ರೆ ರೈಟ್ ನಾವು 37ನೇ ಸ್ಥಾನದಲ್ಲಿ ಇವರಿಬ್ಬರ ಮಧ್ಯೆ ಒಬ್ಬರಿದ್ದಾರೆ. ಹಾಗಾದ್ರೆ 1 + 1 = 2, ಅಥವಾ ಈ 36ರಲ್ಲಿ 1 + 1 2 ಮೈನಸ್ ಮಾಡಿದ್ರೆ ಉಳಿಯೋದೆಷ್ಟು? 34. ಅಥವಾ 34 + 1 35 + 1 36 + 1 37. ಟೋಟಲ್ ಇರೋದು 40. 40ರಲ್ಲಿ ಈ 37 ಅಂತ ತೆಗೆದ್ರೆ ಎಷ್ಟು ಉಳಿಬೇಕು? 3 + 1 4 + 1 5 ಜನ ಆದಮೇಲೆ ಸೀಮಾ ವಾಪಸ್ ಎಷ್ಟನೇ ರ್ಯಾಂಕಲ್ಲಿದ್ದಾರೆ? 6ನೇ ರ್ಯಾಂಕಲ್ಲಿ ತಾನೇ ಇರೋದು. ಈಗ ತಾನೇ ಅದೇ ಉತ್ತರ ತಾನೇ ಬಂತು. ಹಾಗಾದ್ರೆ ಮೊದಲ ಹೇಳಿಕೆಯಿಂದಲೂ ಉತ್ತರ ಸಿಗ್ತದೆ ಅಥವಾ 2ನೇ ಹೇಳಿಕೆಯಿಂದಲೂ ಉತ್ತರ ಸಿಗ್ತದೆ ಅನ್ನೋದಾಯ್ತು ಅಂತ ಹೇಳಿದ್ರೆ ಡಿಸಿಷನ್ ಏನ್ರಿ ತಗೋಣ? ನೀವು ಹೇಳಿ. ಪ್ರಶ್ನೆಗೆ ಉತ್ತರಿಸೋದಕ್ಕೆ ಹೇಳಿಕೆ 1 ಮಾತ್ರ ಅಥವಾ ಹೇಳಿಕೆ 2 ಮಾತ್ರ ಸಾಕಾಗ್ತದೆ. ಡಾಟಾ ಸಫಿಸಿಯನ್ಸಿ ಕ್ವಶನ್. ಶಾಲ್ ಐ ಪ್ರೊಸೀಡ್ ಫರ್ದರ್? ಮುಂದಿನ ಕ್ವಶನ್ ನೋಡೋಣ. ಎಸ್, ಕನ್ಸಿಡರ್ 2 ಸ್ಟೇಟ್ಮೆಂಟ್ಸ್ and a question followed by it. Statement 1, each of A and D is heavier than each of B, E and F, but none of them is heaviest. Statement 2, A is heavier than D but lighter than C. Who is the heaviest among A, B, C, D, E? ಕಂಪ್ಯಾರಿಸನ್ ಟೆಸ್ಟ್ ಅಂತ ಕರಿತೀವಿ. IAS 2011 ಆನ್ವರ್ಡ್ಸ್ ತಪ್ಪದೆ ಐದರ್ ರ್ಯಾಂಕಿಂಗ್ ಆರ್ ಕಂಪ್ಯಾರಿಸನ್ ಎರಡರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹೀಗೆ ರೇರ್ ಕ್ವಶನ್ ಪೇಪರ್ಸ್ 2 ಸೇರಿ ಕ್ವಶನ್ ಕೇಳಿರ್ತಾರೆ. ಎ ಮತ್ತು ಡಿಗಳು ಬಿ, ಇ ಮತ್ತು ಎಫ್ ರವರಿಗಿಂತಲೂ ಭಾರವಾಗಿದ್ದು, ಆದರೆ ಇವರಿಬ್ಬರೂ ಅತ್ಯಂತ ಭಾರವಾದ ವ್ಯಕ್ತಿಗಳಲ್ಲ. ಎಲ್ಲಿ? ಆ ಗುಂಪಲ್ಲಿ. ಯಾವ ಗುಂಪಲ್ಲಿ? ಎ, ಬಿ, ಸಿ, ಡಿ, ಇ ಎಂಬ 5 ಜನರ ಗುಂಪಲ್ಲಿ, ಜೊತೆಗೆ ಎಫ್ ರವರ ಗುಂಪಲ್ಲಿ. ಸರಿನಾ? ದೆನ್ ವಿ ಹ್ಯಾವ್ 1 ಸೆಕೆಂಡ್. ಓಕೆ, ರೈಟ್ ನಾವು ಎ ಯು ಡಿಗಿಂತ ಭಾರವಾಗಿರ್ತಾರೆ, ಆದರೆ ಸಿಗಿಂತ ಹಗುರವಾಗಿದ್ದಾರೆ. ಪ್ರಶ್ನೆ ಎ, ಬಿ, ಸಿ, ಡಿ, ಇಗಳಲ್ಲೇ ಯಾರು ಹೆಚ್ಚು ಭಾರವಾಗಿದ್ದುವಂಥ ವ್ಯಕ್ತಿಗಳು? ಈ ಹೇಳಿಕೆಗಳನ್ನು ಗಮನಿಸಿ ಏನು ಡಿಸಿಷನ್ಸ್ ಅನ್ನು ತೆಗೆದುಕೋತೀರಿ ನೋಡ್ವಾ. ಮೊದಲಿಗೆ ಒಂದ್ಸಾರಿ ಇಲ್ಲಿ ಬಿಡಿಸ್ಕೊಂಬೋಣ. ಏನಂತೇಳಿ ಪ್ರಶ್ನೆ ಏನು? ಎ, ಬಿ, ಸಿ, ಡಿ ಮತ್ತು ಇಗಳಲ್ಲಿ ಯಾರು ಹೆಚ್ಚು ಭಾರವಾಗಿದ್ದಾರೆ? ಎ ಮತ್ತು ಡಿ ಇಬ್ಬರು ಕೂಡ ಭಾರವಾದ ವ್ಯಕ್ತಿ, ಹಗುರಾದ ವ್ಯಕ್ತಿ. ಎ ಮತ್ತು ಡಿ ಇಬ್ಬರೂ ಕೂಡ ಬಿ, ಇ ಮತ್ತು ಎಫ್ಗಿಂತಲೂ ಭಾರವಾಗಿದ್ದಾರೆ. ಆದರೆ ಇವರಿಬ್ಬರೂ ಕೂಡ ಅತ್ಯಂತ ಭಾರವಾದ ವ್ಯಕ್ತಿ ಇಲ್ಲ, ಅಂದರೆ ಇವರಿಗಿಂತ ಭಾರವಾಗಿರೋರು ಯಾರೋ ಒಬ್ಬರು ಇದ್ದಾರೆ ಅಂತ ಅರ್ಥ. ಇಸ್ ದಟ್ ಕ್ಲಿಯರ್? ಈಗ ಪ್ರಶ್ನೆ ನೋಡಿದ್ರೆ ಆನ್ಸರ್ ಹೇಳ್ಬೋದಾ? ಖಂಡಿತ ಹೇಳ್ಬೋದ್ರಿ, ಯಾಕೆ ಹೇಳೋಕ್ಕಾಗಲ್ಲ. ಮುಂದಿನ ಸ್ಟೇಟ್ಮೆಂಟಿಗೆ ಹೋಗೋ ಅಗತ್ಯನೇ ಇಲ್ಲ, ಹೇಳ್ಬಿಡ್ಬೋದು ಇವರಿಬ್ಬರಂತೂ ಭಾರವಾದ ವ್ಯಕ್ತಿ ಅಲ್ಲ. ಹಾಗಾದ್ರೆ ಈ ಗುಂಪಲ್ಲಿ ಇವ್ರಿಗಿಂತ ಭಾರವಾದವ್ರು ಯಾರು ಇರಬೇಕಲ್ಲ. ಪ್ರಶ್ನೆ ನೋಡಿದಾಗ ಸಿಗೋ ವ್ಯಕ್ತಿ ಯಾರು? ಫಸ್ಟ್ ಹೇಳಿಕೆಯಿಂದ ಉತ್ತರ ಸಿಗ್ತದೆ. 2ನೇ ಹೇಳಿಕೆ ಏನು? ಎ ಯು ಡಿಗಿಂತ ಭಾರವಾಗಿದ್ದಾರೆ, ಆದರೆ ಸಿಗಿಂತ ಹಗುರಾಗಿದ್ದಾರೆ. ಎ ಯು ಡಿಗಿಂತ ಭಾರವಾಗಿದ್ದಾರೆ. 1 ಸೆಕೆಂಡ್. ಡಿಗಿಂತ ಭಾರ, ಸಿಗಿಂತ ಹಗುರ. ಈಗ 2 ಹೇಳಿಕೆಗಳ ಮ್ಯಾಪ್ ಆಯ್ತಿದ್ದು. ಸಪೋಸ್ 2ನೇ ಹೇಳಿಕೆ ಅಷ್ಟೇ ತಗೊಂಡ್ರೆ ಏನಾದ್ರು ಉತ್ತರ ಸಿಗತ್ತಾ ನೋಡೋಣ. ನಮಗೆ ಹೇಳಿಕೆ 1 ನೋಡಿದಾಗಂತೂ ಉತ್ತರ ಸಿಕ್ತು. ನಾವು ಹೇಳಿಕೆ 1 ಜೊತೆಗೆ ಪ್ರಶ್ನೆ ನೋಡಿದ್ದೇವೆ. ಈಗ ಹೇಳಿಕೆ 1 ಬಿಟ್ಟು ಹೇಳಿಕೆ ನೋಡ್ತಾ ಇದ್ದೀವಿ. ಎ ಯು ಡಿಗಿಂತ ಭಾರ, ಎ ಯು ಡಿಗಿಂತ ಭಾರ, ಆದರೆ ಸಿಗಿಂತ ಹಗುರ. ಇದಿಷ್ಟೇ ಹೇಳಿಕೆ ನೋಡಿ. ಎ, ಬಿ, ಸಿ, ಡಿ ಮತ್ತು ಇಗಳಲ್ಲಿ ಯಾರು ಹೆಚ್ಚು ಭಾರವಾಗಿದ್ದಾರೆ ಹೇಳೋಕೆ ಸಾಧ್ಯ ಇಲ್ಲ ನೋಡಿ. ಇದು ಒಂದೇ ಇತ್ತು ಅಂತ ಹೇಳಿದ್ರೆ ಉತ್ತರ ಹೇಳೋಕೆ ಸಾಧ್ಯ ಇಲ್ಲ, ಅದು ಒಂದೇ ಇದ್ರೆ ಉತ್ತರ ಹೇಳಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ
ಇದರ ಆಧಾರದ ಮೇಲೆ ಕೈಗೊಳ್ಳಬಹುದಾದ ನಿರ್ಣಯ ಏನು ಅಂತ ಹೇಳಿದ್ರೆ, ಪ್ರಶ್ನೆಗೆ ಉತ್ತರಿಸೋದಕ್ಕೆ ಹೇಳಿಕೆ 2 ಮಾತ್ರ ಸಾಕಾಗೋದಿಲ್ಲ. 2 ಹೇಳಿಕೆ ಬೇಕು ಅಂದರೆ ಉತ್ತರ ತಗೋದು. ಬಟ್ 1ನೇ ಹೇಳಿಕೆ ಮಾತ್ರ ಇದ್ರೆ ಉತ್ತರ ಸಿಗ್ತದೆ. ಹೀಗಾಗಿ ಸೂಕ್ತವಾದ ಆಯ್ಕೆ ಚಾಯ್ಸ್ ಬಿ. ಸ್ಟೇಟ್ಮೆಂಟ್ಸ್ಗಳು ತುಂಬ ಲಾಜಿಕಲ್ ಆಗಿದೆ. ಈ ಮೊದಲಿನ ಕ್ವಶನ್ ಡಾಟಾ ಸಫಿಸಿಯನ್ಸಿ ಆಗಿತ್ತು ಅಂದರೆ ಈ ಸಲದ ಕ್ವಶನ್ ಡಾಟಾ ಇನ್ಸಫಿಸಿಯನ್ಸಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಸೂಕ್ತವಾದ ಉತ್ತರ ಚಾಯ್ಸ್ ಬಿ. ದ ನೆಕ್ಸ್ಟ್ ಕ್ವಶನ್ ಮೋಸ್ಟ್ ಪ್ರೊಬಾಬ್ಲಿ ಈ ವಿಡಿಯೋದಲ್ಲಿ ಬರ್ತಾ ಇರುವಂತಹ ಕೊನೆ ಪ್ರಶ್ನೆ ಇದು. ಆಲ್ಫಾಬೆಟ್ ಟೆಸ್ಟ್ ಮೂಲಾಕ್ಷರಗಳ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಈ ಕ್ವಶನ್ ಫಸ್ಟ್ ನೋಡ್ಕೋಣ. ಇನ್ ದಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ದ ಫಸ್ಟ್ 4 letters are written in opposite order and the next 4 letters are written in opposite order and so on. And at the end Y and Z are interchanged. Which will be the 4th letter to the right of the 13th letter? ನಮ್ಮ ಭಾಷೆಯಲ್ಲಿ ನೋಡೋಣ ರೀ ಇದೇ ಪ್ರಶ್ನೆನ. ಆಂಗ್ಲ ವರ್ಣಮಾಲೆಯಲ್ಲಿರುವ ಮೊದಲ 4 ಅಕ್ಷರಗಳನ್ನು ವಿರುದ್ಧ ಕ್ರಮದಲ್ಲಿ ಬರೆದಾಗ ಅಥವಾ ವ್ಯತಿರಿಕ್ತವಾಗಿ ಬರೆದಾಗ ಅಥವಾ ಹಿಮ್ಮುಖವಾಗಿ ಬರೆದಾಗ ಮತ್ತು ಮುಂದಿನ 4 ಅಕ್ಷರಗಳನ್ನು ಇದೇ ರೀತಿ ವಿರುದ್ಧ ಕ್ರಮದಲ್ಲಿ ಬರೆದಾಗ ಹೀಗೆ ಮುಂದುವರೆಸಲಾಗ್ತದೆ. ಅಂದರೆ ಆ ಸರಣಿಯಲ್ಲಿರೋ ಎಲ್ಲ ಅಕ್ಷರಗಳನ್ನು ಬರಿತಾ ಹೋದಾಗ ಕೊನೆಯಲ್ಲೇ ವಾಯ್ ಮತ್ತು ಝಡ್ಗಳನ್ನು ಪರಸ್ಪರ ಸ್ಥಳ ಬದಲಾವಣೆ ಮಾಡೋದ್ರಿಂದ 13ನೇ ಅಕ್ಷರದ ಬಲಕ್ಕೆ ಇರೋ 4ನೇ ಅಕ್ಷರ ಯಾವುದು? ಇದಕ್ಕೆ ಬೇಸಿಕ್ಸ್ ಏನು? ಮೂಲಾಕ್ಷರಗಳು ನಿರ್ಜೀವಿಗಳು, ಅವುಗಳಿಗೆ ಬಲ ಮತ್ತು ಎಡದಿಕ್ಕುಗಳು ಇರೋದಿಲ್ಲ. ಆ ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅವುಗಳನ್ನು ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿರೋ ತಾವುಗಳು ಸಜೀವಿಗಳು, ಲಿವಿಂಗ್ ಬೀಯಿಂಗ್ಸ್. The alphabets are non-living beings, hence they do not have the concept of either left or right. So what we need to consider, we the people, we the observers, we being the living beings, we always consider our right as the right, our left as the left to solve all the questions from the topic called alphabet test. ಒಂದ್ಸಾರಿ ಕನ್ನಡದಲ್ಲೂ ಹೇಳ್ತೀನಿ ನೋಡಿ. ನಿರ್ಜೀವಿಗಳಾಗಿರುವಂಥ ಮೂಲಾಕ್ಷರಗಳಿಗೆ ಬಲ ಮತ್ತು ಎಡದಿಕ್ಕುಗಳು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಕೈಯಲ್ಲಿರೋ ಮೊಬೈಲ್ನ ಬಲದಿಕ್ಕು ಯಾವುದು? ಜೀವ ಇದೆಯಾ ಮೊಬೈಲ್ಗೆ? ಪ್ರಶ್ನೆ ಕೇಳ್ತೀನಿ ನಾನೀಗ ಮೊಬೈಲ್ಗೆ, ಮೊಬೈಲ್ ನಿನ್ನ ಬಲದಿಕ್ಕು ಯಾವುದು ಅಂತ. ಮಾತಾಡತ್ತೇನ್ರಿ ಅದು? ಅಲ್ಲ, ಅದಕ್ಕೆ ಜೀವನೇ ಇಲ್ಲ, ಅದು ಹೆಂಗ್ರಿ ಮಾತಾಡತ್ತೆ? ಜೀವನೇ ಇಲ್ಲ, ಮಾತಾಡಲ್ಲ ಅಂತ ಹೇಳಿದಾಗ ಅದಕ್ಕೆ ಹೆಂಗ್ರಿ ಬಲ ಎಡ ಇರೋಕ್ಕೆ ಸಾಧ್ಯ? ಅದಕ್ಕೆ ಅದನ್ನ ವೀಕ್ಷಿಸ್ತಾ ಇರೋ ಯಾರು ನೋಡ್ತಾ ಇದ್ದೀರಿ ಅವರು, ಯಾರ ಕೈಯಲ್ಲಿದೆ ಅವರು, ಯಾರು ಅದರ ಯಜಮಾನರಾಗಿದ್ದೀರಿ ಅವರು, ಯಾರು ಅದರ ಓನರ್ ಆಗಿದ್ದೀರಿ, ಬಾಸ್ ಆಗಿದ್ದೀರಿ ಅವರು, ವೀಕ್ಷಕರಾಗಿರೋ ಸಜೀವಿಗಳಾಗಿರೋ ನಾವುಗಳೆಲ್ಲ ನಮ್ಮ ಬಲ ದಿಕ್ಕನ್ನೇ ಬಲ ಎಂದು, ನಮ್ಮ ಎಡ ದಿಕ್ಕನ್ನೇ ಎಡ ಎಂದು ಪರಿಗಣಿಸಿ ಈ ಅಧ್ಯಾಯ ಯಾವ ಅಧ್ಯಾಯ? ಮೂಲಾಕ್ಷರಗಳ ಪರೀಕ್ಷೆ ಎಂಬ ಈ ಅಧ್ಯಾಯದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ನೆನಪಿಸ್ತಾ ಅವ್ರು ಹೇಳಿರೋ ಕೆಲಸನ ಶುರು ಮಾಡೋಣ ಬನ್ನಿ. ಏನಿಂದ ಝಡ್ವರೆಗಿರೋ 26 ಅಕ್ಷರಗಳಲ್ಲಿ ಮೊದಲ 4 ಅಕ್ಷರ ABCD ರಿವರ್ಸಲ್ಲೇ, ABCD ರಿವರ್ಸಲ್ಲೇ ಬರ್ದಿದೆಯಾ? ಸಿಮಿಲರ್ಲಿ ಮುಂದಿನ 4 ಅಕ್ಷರ ರಿವರ್ಸಲ್ಲೇ ಬರ್ದಿರೋದಿದೆಯಾ? ಹಾಗೆ ಅದರ ನಂತರದ 4 ಅಕ್ಷರ ಕೂಡ ರಿವರ್ಸ್ ಮೋಡಲ್ಲೇ. ಇಸ್ ಇಟ್ ರೈಟ್? IJKL IJKL, EFGH EFGH, ABCD ABCD. ಈ ಮಾದರಿಯಲ್ಲೇ ಆ ಸಾಲಿನಲ್ಲಿರುವ ಎಲ್ಲ ಅಕ್ಷರಗಳನ್ನು, ಆಂಗ್ಲ ಮೂಲಾಕ್ಷರಗಳ ಸಾಲಿನಲ್ಲಿರುವಂತಹ ಎಲ್ಲ ಪ್ರತಿ 4 ಅಕ್ಷರಗಳನ್ನು ಹಿಮ್ಮುಖವಾಗಿ ಬರೆದು ಹಾಗೂ ಕೊನೆಯ 2 ಅಕ್ಷರಗಳನ್ನೂ ಸಹಿತ, ಅಂದರೆ ವಾಯ್ ಮತ್ತು ಝಡ್ ಎಂಬ 2 ಅಕ್ಷರಗಳನ್ನೂ ಸಹಿತ ಪರಸ್ಪರ ಅದಲು ಬದಲು ಮಾಡಿದಾಗ 13ನೇ ಅಕ್ಷರದ ಬಲಕ್ಕೆ 4ನೇದು. ಎಡದಿಂದನ ಬಲದಿಂದನ ಹೇಳಿಲ್ಲ, ನೀವು ಎಲ್ಲಿ ಬರೆಯೋಕೆ ಶುರು ಮಾಡಿದ್ರೆ ಅಲ್ಲಿಂದ 1 2 3 4 5 6 7 8 9 10 11 12 13 ಈ 13ನೇ ಅಕ್ಷರದ ಬಲಕ್ಕೆ ನಾವು ಎಲ್ಲಿಂದ ಜರ್ನಿ ಶುರು ಮಾಡ್ತೀವಿ ಅದನ್ನು 0 ಅನ್ಕೋಬೇಕು. ಒಂದು ಪ್ಲೇಸಲ್ಲಿ ನಿಂತಿದ್ದೀನಿ, ಎಷ್ಟು ಹೆಜ್ಜೆ ಚಲಿಸಿದ್ದೀನಿ ಅಂತ ನನಗೆ ಯಾರು ಕೇಳಿದ್ರೆ ನಾನು ಹೇಳೋದು 0 ಅಂತ. ಹೆಜ್ಜೆ ಕಿತ್ತಿಟ್ಟು ನಂತರ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ. ನಂಬರ್ 1, ನಂಬರ್ 2, ನಂಬರ್ 3, so on and so forth. ಈ ಮಾದರಿಯಲ್ಲಿ ಆರಂಭದ ಸ್ಥಳ 0 ಆಗಿದ್ದು ಬಲಕ್ಕೆ ವೀಕ್ಷಕರಾಗಿರೋ ಸಜೀವಿಗಳಾಗಿರೋ ತಾವುಗಳೆಲ್ಲ ತಮ್ಮ ಬಲ ದಿಕ್ಕನ್ನೇ ಬಲ ಎಂದು 1 2 3 4ನೇ ಸ್ಥಾನದಲ್ಲಿ ಬರುವಂಥ ಅಕ್ಷರ ಯಾವುದು ಸ್ವಾಮಿ ಆಗಿರ್ತದ? It's none other than that of T. I hope ನಿಮಗೆ ಈ ವಿವರಣೆಗಳೆಲ್ಲ ಫಾಲೋ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೇವೆ.
ಇನ್ನಷ್ಟು ಮತ್ತಷ್ಟು ವಿಶಿಷ್ಟ, ವಿಶೇಷ, ವಿಭಿನ್ನ, ವಿನೂತನ ಪ್ರಶ್ನೆಗಳ ಜೊತೆಗೆ ಈ ಸಿಸ್ಯಾಟ್ 2ನೇ ಪತ್ರಿಕೆಯ ವಿವರಣಾತ್ಮಕ ಉತ್ತರಗಳ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಪುಲ್ಬಲೆ ಸಾಧನಾ ಅಕಾಡೆಮಿಯ ಈ ಯೂಟ್ಯೂಬ್ ಚಾನಲ್ ಜೊತೆಯಲ್ಲೇ ಮತ್ತೊಂದು ಸಾರಿ ಬರ್ತೀನಿ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಟೈಮ್. ಕ್ವಶನ್ಸ್ ನೋಡಿ, ಎಂಜಾಯ್ ಮಾಡಿ, ಸಾಲ್ವ್ ಮಾಡಿ, ಕಲೀರಿ, ಕಲಿಸ್ರಿ, ಎಜುಕೇಷನ್ ಎಲ್ಲರಿಗೂ ಕೊಡಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನವರಾತ್ರಿ ಶುಭಾಶಯ. ಸಾಧನಾದ ಹಬ್ಬದ ಈ ಕೊಡುಗೆ ಹೀಗೆ ನಿರಂತರವಾಗಿರಲಿ. ಕನ್ನಡಿಗರ ಸಾಧನೆ ಇನ್ನೂ ಹೆಚ್ಚಾಗಲಿ. ನಮಗೆ ಈ ಸಲದ IAS ಪರೀಕ್ಷೆಯಲ್ಲಿ ಅಷ್ಟೇ ಅಲ್ಲ, ಪ್ರತಿ ವರ್ಷ IAS ಪರೀಕ್ಷೆಯಲ್ಲಿ ನಮ್ಮ ನಾಡಿನ ಯುವಕರ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಆಶಿಸ್ತಾ ಮತ್ತೆ ಸಿಗೋಣ. ಈ ಸೀರೀಸ್ ಕಂಟಿನ್ಯೂ ಆಗ್ತದೆ. ಮುಂದಿನ ವಿಡಿಯೋ ಜೊತೆ ವಾಪಸ್ ಬರ್ತೀನಿ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಟೈಮ್. ಟೇಕ್ ಕೇರ್. ಬಾಯ್.